ಎಸ್ ಕರೆಕ್ಟ್ ಹೊಂದ್ರಿ. ಇದೇ ನಮ್ಗೆ ಅನುಕೂಲ ತಿರ್ಗ್ಸಕ್ಕೆ. ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. You have assembled. So had your tea. Yes, sir. Yes, sir. Yes, sir. Shall we continue? Please, sir. Yes. Yes, sir. Yes. So we were speaking about the inference as a pramana, as a means of knowledge. Nyaya deals with the argument. The argument should be presented in a particular pattern. I had spoken about this. Now we are going to speak something about the classification of inference. The inference, they classify inference in 3 ways. ನೈಯಾಯಿಕ classifies inference in 3 ways. ಅಂದರೆ ಅನುಮಾನವನ್ನು ನ್ಯಾಯದರ್ಶನಕಾರರು 3 ರೀತಿ ವಿಂಗಡಿಸ್ತಾರೆ. ಅಕಾರ್ಡಿಂಗ್ ಟು ದಿ ಫಸ್ಟ್ ಕ್ಲಾಸಿಫಿಕೇಶನ್, ಮೊದಲ ರೀತಿ ಕ್ಲಾಸಿಫಿಕೇಶನ್ ಪ್ರಕಾರ ಅನುಮಾನ ಈಸ್ ಆಫ್ 2 kinds, ನೇಮ್ಲಿ ಸ್ವಾರ್ಥ ಅನುಮಾನ ಅಂಡ್ ಪರಾರ್ಥ ಅನುಮಾನ. ಸ್ವಾರ್ಥ ಅನುಮಾನ ಅಂದರೆ ಅನುಮಾನವು 2 ವಿಧ. ಮೊದಲ ವರ್ಗೀಕರಣದ ಪ್ರಕಾರ ಅನುಮಾನವು ಸ್ವಾರ್ಥ ಅನುಮಾನ, ಪರಾರ್ಥಾನುಮಾನ ಎಂದು 2 ವಿಧ. ಬೈ ಸ್ವಾರ್ಥ ಅನುಮಾನ we mean it is restricted to the individual only. ಅಂದರೆ ಸ್ವಾರ್ಥಾನುಮಾನವು ಯಾರು ಅನುಮಾನ ಅಂದರೆ ಯಾರು ಈ ತರ್ಕ ಮಾಡ್ತಿದ್ದಾನೋ ಅವನಿಗೆ ಮಾತ್ರ ಸೀಮಿತವಾಗಿದೆ. ಇಟ್ ಡಸ್ ನಾಟ್ ಇನ್ವಾಲ್ವ್ ಎನಿ ಅದರ್ ಇಂಡಿವಿಜುವಲ್. ದಿ ಟರ್ಮ್ ಸ್ವಾರ್ಥ ಡಸ್ ನಾಟ್ ಹ್ಯಾವ್ ಎನಿ ಎಥಿಕಲ್ ಇಂಪ್ಲಿಕೇಶನ್. ಇಲ್ಲಿ ಸ್ವಾರ್ಥ ಶಬ್ದ ಯಾವುದೇ ನೈತಿಕ ಅರ್ಥವನ್ನು ಕೊಡೋದಿಲ್ಲ. ಇಟ್ ಮೀನ್ಸ್ ಆರ್ಗ್ಯೂಯಿಂಗ್ ಫಾರ್ ಅಂಡ್ ಟು ಕನ್ವಿನ್ಸ್ ಒನ್ ಸೆಲ್ಫ್. ನಮಗೋಸ್ಕರ ನಾವೇ ಆರ್ಗ್ಯೂ ಮಾಡ್ಕೊಳ್ಳೋದಿದೆಯಲ್ಲ, ನಮಗೋಸ್ಕರ ನಾವೇ ಖಚಿತಪಡಿಸಿಕೊಳ್ಳೋದಿದೆಯಲ್ಲ, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಸ್ವಾರ್ಥಾನುಮಾನ. ಅದಕ್ಕೆ ಯಾರು ಸ್ವಾರ್ಥ ಅಂದರೆ ಸೆಲ್ಫಿಶ್ ಅಂತ ಅರ್ಥವನ್ನು ಮಾಡಬಾರ್ದು. ಸೊ ಕಮಿಂಗ್ ಟು ಪರಾರ್ಥಾನುಮಾನ, ಪರಾರ್ಥಾನುಮಾನ ಇನ್ವಾಲ್ವ್ಸ್ ಎಕ್ಸ್ಪ್ರೆಷನ್ ಆಫ್ ಐಡಿಯಾ ಇನ್ ಟರ್ಮ್ಸ್ ಆಫ್ ಲ್ಯಾಂಗ್ವೇಜ್. ಈಗ ನೀವು ಮನಸ್ಸಿನಲ್ಲಿ ಮಾಡಿಕೊಳ್ಳೋ ಒಂದು ತರ್ಕ ಇದೆಯಲ್ಲ, when you give expression to Namaskara, when you give expression to the logic which takes place in your mind in terms of language, that is going to become pararthanumana. Whenever others are doubtful about or challenge the truth of our knowledge, ಅಂದರೆ ಬೇರೆಯವರಿಗೆ ನಮ್ಮ ವಿಚಾರದಲ್ಲಿ ಸಂಶಯ ಬಂದಾಗ ಅಥವಾ ನಮ್ಮ ಜ್ಞಾನದ ಸತ್ಯತೆಗೆ ಒಂದು ಸವಾಲನ್ನು ಒಡ್ಡಿದಾಗ ವಿ ಟ್ರೈ ಟು ಕನ್ವಿನ್ಸ್ ದೆಮ್. ನಾವು ಅವರನ್ನು ಖಚಿತಪಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಬೈ ವರ್ಚ್ಯೂ ಆಫ್ ಅವರ್ ಆರ್ಗ್ಯುಮೆಂಟ್. ಅಂಡ್ ದಿಸ್ ಟೈಪ್ ಆಫ್ ಅನುಮಾನ ಇಸ್ ವಾಟ್ ಇಸ್ ಕಾಲ್ಡ್ ಪರಾರ್ಥ ಅನುಮಾನ. So this is the first classification of anumana, swartha and parartha. Swartha is restricted to only individual, parartha is extended to other individuals so that to remove his doubt about our knowledge, to convince him. ಬೇರೆಯವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ನಾವು ಮಾಡೋದಿದು. This is the first classification. The second classification is inference is said to be of 3 types, namely ಪೂರ್ವವತ್, ಶೇಷವತ್, ಸಾಮಾನ್ಯತೋ ದೃಷ್ಟ ಅಂತ. ಇದು ಗಮನಾರ್ಹವಾದದ್ದು ಏನಂದರೆ, ಈ ರೀತಿಯ ಇನ್ಫರೆನ್ಸ್ ಕ್ಲಾಸಿಫಿಕೇಶನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಕಡೆಯ ಗ್ರಂಥವಾದ ಬುದ್ಧ ಆ್ಯಂಡ್ ಇಸ್ ಧಮ್ಮದಲ್ಲಿ
ಇದರ ಬಗ್ಗೆ ಪ್ರಸ್ತಾಪಿಸ್ತಾರೆ ಅನ್ನೋದು ಅನೇಕ ಮಂದಿಗೆ ಗೊತ್ತಿಲ್ಲ. ಹಿ ವಾಸ್ ವೆಲ್ ವರ್ಸ್ಡ್ ಇನ್ ಲಾಜಿಕ್, ಹಿ ವಾಸ್ ವೆಲ್ ವರ್ಸ್ಡ್ ಇನ್ ನ್ಯಾಯ ದರ್ಶನ, ಅದೆಲ್ಲ ಅವರ ಗ್ರಂಥಗಳಲ್ಲಿ ನಾವು ನೋಡಬಹುದು. Though this type of classification, according to this classification, Anumana is divided into 3 types, namely Purvavat, Sheshavat, Samanyato, Drishta. The word seems to be bigger. ಇದೇನು ಬಹಳ ಕಷ್ಟವಾಗಿದೆ ಅಂತ ಏನೂ ಇಲ್ಲ. ಪೂರ್ವವತ್ ಅಂದರೆ ವಿ ಇನ್ಫರ್ ದಿ ಎಫೆಕ್ಟ್ ಫ್ರಮ್ ದಿ ಕಾಸ್. ನಾವು ಕಾರಣದಿಂದ ಕಾರ್ಯಕ್ಕೆ ಚಲಿಸುತ್ತೇವೆ. ಅನುಮಾನದಲ್ಲಿ ಕಾರಣವನ್ನು ನೋಡಿ ಕಾರ್ಯವನ್ನು ತರ್ಕಿಸುತ್ತೇವೆ. ಫಾರ್ ಎಕ್ಸಾಂಪಲ್, ವಿ ಇನ್ಫರ್ ದಿ ಕಮಿಂಗ್ ಆಫ್ ರೈನ್ಸ್ ಆನ್ ಪರ್ಸೀವಿಂಗ್ ದಿ ಬ್ಲ್ಯಾಕ್ ಕ್ಲೌಡ್ಸ್. ಕಪ್ಪು ಮೋಡಗಳು, ದಟ್ಟವಾದ ಕಪ್ಪು ಮೋಡಗಳನ್ನು ನೋಡಿ ಮಳೆಯ ಬರುವಿಕೆಯನ್ನು ನಾವು ತರ್ಕ ಮಾಡ್ತೀವಲ್ಲ, ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಪೂರ್ವವತ್. Inferring the effect from the cause is particularly your movement from the cause to effect is what is called Purvavat. Sheshavatu is the reverse. So in Sheshavatu, we infer the cause on the basis of the perception of the effect. Here the movement is from the effect to the cause. Alli from the cause to effect ಆದರೆ ಇಲ್ಲಿ effect to cause. ಅಂದರೆ ಕಾರ್ಯವನ್ನು ನೋಡಿ ಅದರ ಕಾರ್ಯವನ್ನು ತರ್ಕಿಸುತ್ತೀವಲ್ಲ, ಅದಕ್ಕೆ ಶೇಷವತ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಆನ್ ಸೀಯಿಂಗ್ ದಿ ಫ್ಲಡ್ಸ್ ಇನ್ ದಿ ರಿವರ್, ನೀವು ನದಿಯಲ್ಲಿ ಒಂದು ಪ್ರವಾಹವನ್ನು ನೋಡ್ತಾ ಇದ್ದಾಗ ವಿ ಇನ್ಫರ್ ದಟ್ ರೈನ್ಸ್ ಮೈಟ್ ಹ್ಯಾವ್ ಅಕರ್ಡ್ ನಿಯರ್ ದಿ ಆರಿಜಿನ್ ಆಫ್ ದಿ ರಿವರ್. ನದಿಯ ಮೂಲದಲ್ಲಿ ಮಳೆಯು ಆಗಿರಬೇಕೆಂದು ತರ್ಕ ಮಾಡ್ತೀರಿ. ಸೊ ದಿ ಹಿಯರ್ ಯುವರ್ ಮೂವ್ಮೆಂಟ್ ಈಸ್ ಫ್ರಮ್ ದಿ ಎಫೆಕ್ಟ್ ಟು ದಿ ಕಾಸ್. ಇದು ಎರಡನೇದು. ಎರಡನೇ ಕ್ಲಾಸಿಫಿಕೇಶನ್ ಪ್ರಕಾರ ಎರಡನೇ ಅನುಮಾನ. ಈ ಮೂರನೇ ಅನುಮಾನಕ್ಕೆ ನಾವು ಈಗಾಗಲೇ ಹೇಳಿದ್ದೀವಿ, ಸಾಮಾನ್ಯತೋ ದೃಷ್ಟ ಅಂತ ಕರಿತೀವಿ. ಸಾಮಾನ್ಯತೋ ದೃಷ್ಟ ಇಸ್ ಬೇಸ್ಡ್ ಅಪಾನ್ ದಿ ಎಕ್ಸ್ಪೀರಿಯನ್ಸ್ ಆಫ್ ಸಿಮಿಲ್ಯಾರಿಟಿ. ಸೊ ಯಾವ ಸಾಮ್ಯದ ಸಾದೃಶ್ಯದ ಆಧಾರದ ಮೇಲೆ ಸಾಮಾನ್ಯತೋ ದೃಷ್ಟ ಬೇಸ್ ಆಗಿದೆ. For example, we see the change of positions of an object during its movement. We have seen that you have not seen the movement of the object. The process of movement is imperceptible, but you see the object changing its position from one place to another. That process of movement is imperceptible. ಇದರ ಆಧಾರದ ಮೇಲೆ we come to the conclusion that the object must have moved anta. We see moon being in different positions. For example, ಚಂದ್ರನು ಆಕಾಶದಲ್ಲಿ ಬೇರೆ ಬೇರೆ ಪೊಸಿಷನ್ ಅಲ್ಲಿ ಇರೋದು ನಾವು ಕಾಣ್ತೀವಿ at different times in the sky. We see moon being in different positions at different times in the sky, but the movement of the moon is not given to our perception. ಆದರೆ ಚಂದ್ರನ ಈ ಚಲನೆ ನಮ್ಮ ಕಣ್ಣಿಗೆ ಗೋಚರವಲ್ಲ. Thus, on the basis of moon appearing in different positions, we infer that moon also, like other objects, must be moving. ಇತರ ವಸ್ತುಗಳಂತೆ ಚಂದ್ರನು ಆಕಾಶದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಗೋಚರಿಸುವುದರ ಆಧಾರದ ಮೇಲೆ ಚಂದ್ರನು ಕೂಡ ಇತರ ವಸ್ತುಗಳಂತೆ ಚಲಿಸುತ್ತಿದ್ದಿರಬೇಕು ಎಂದು ನಾವು ತರ್ಕ ಮಾಡುವುದನ್ನು ಸಾಮಾನ್ಯತೋ ದೃಷ್ಟ ಅಂತ ಕರೀತಾರೆ. ಹೆಸರು ಬುದ್ಧವಾಗಿದೆ ಅಷ್ಟೇ. ಏನಂದ್ರೆ ಆನ್ ದಿ ಬೇಸಿಸ್ ಆಫ್ ಯುವರ್ ಪರ್ಸೆಪ್ಷನ್ ಆಫ್ ದಿ ಚೇಂಜ್ ಆಫ್ ಪೊಸಿಷನ್ಸ್ ಆಫ್ ಎನ್ ಆಬ್ಜೆಕ್ಟ್, ವಿ ಇನ್ಫರ್ ದಟ್ ದಿ ಆಬ್ಜೆಕ್ಟ್ ಮಸ್ಟ್ ಬಿ ಮೂವಿಂಗ್. ಇದನ್ನ ನಾವು ಸಾಮಾನ್ಯತೋ ದೃಷ್ಟ ಅನುಮಾನ ಅಂತ ಕರಿತೀವಿ. So according to first qualification, inference is divided into Swarthanumana and Pararthanumana. According to second classification, inference is divided into 3 types, namely Purvavata, which infers the effect from the cause, Sheshavata, which infers the cause on the basis of the effect, and Samanyato Drishta, which is based upon the inference which is based upon the experience of similarity. So these are the 3 types of inference according to second classification. The third classification is more seems to be employed in
ಸೈಂಟಿಫಿಕ್ ಮೆಥಡ್ ಆಫ್ ನೌಎಡೇಸ್ ಜಾನ್ ಸ್ಟುವರ್ಟ್ ಮಿಲ್ ಅಂತ ಬರ್ತಾನೆ. ಅವನು ಸೋಷಿಯಾಲಜಿನಲ್ಲೂ ಬರ್ತಾನೆ, ಪೊಲಿಟಿಕಲ್ ಸೈನ್ಸಲ್ಲೂ ಬರ್ತಾನೆ. ಅವನು ಕೂಡ ಇತ್ತೀಚೆಗೆ ಬಳಸ್ತಾನೆ. ಅವನು ಮಿಲ್ಸ್ ಮೆಥಡ್ ಆಫ್ ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ಅಂತ ನಮ್ಮ ಮುಂದೆ ಇಡ್ತಾನೆ. ಮಿಲ್ಲನ ಪ್ರಾಯೋಗಿಕ ವಿಧಾನಗಳು ಅಂತ ಅವನು 5 ಮೆಥಡ್ ಹೇಳ್ತಾನೆ. ಬಟ್ ಇಲ್ಲಿ ನೈಯಾಯಿಕರು 3 ಮೆಥಡ್ ಹೇಳ್ತಾರೆ. ಅದೇ ಶಬ್ದವನ್ನ ಬಳಸ್ತಾರೆ, ಆದರೆ ಅವನು ಇಂಗ್ಲಿಷಲ್ಲಿ ಹೇಳ್ತಾನೆ ಮೆಥಡ್ ಆಫ್ ಅಗ್ರಿಮೆಂಟ್, ಮೆಥಡ್ ಆಫ್ ಡಿಫರೆನ್ಸ್, ಮೆಥಡ್ ಆಫ್ ಅಗ್ರಿಮೆಂಟ್ ಇನ್ ಡಿಫರೆನ್ಸ್, ಜಾಯಿಂಟ್ ಮೆಥಡ್ ಆಫ್ ಅಗ್ರಿಮೆಂಟ್ ಇನ್ ಡಿಫರೆನ್ಸ್, ಮತ್ತೆ ಮೆಥಡ್ ಆಫ್ ರೆಸಿಡ್ಯೂ, ಇನ್ನೊಂದು ಏನೋ ಒಂದಿದೆ. 5 ಮೆಥಡ್ಗಳು ಹೇಳ್ತಾನೆ. ಮೆಥಡ್ ಆಫ್ ರೆಸಿಡ್ಯೂ ಅವೆಲ್ಲ ಇಲ್ಲಿ ಬರೋದಿಲ್ಲ. 3 ಮೆಥಡ್ ಹೇಳ್ತಾರೆ ಇವರುವೆ. ಅಕಾರ್ಡಿಂಗ್ ಟು ಥರ್ಡ್ ಕ್ಲಾಸಿಫಿಕೇಶನ್, inference is classified into 3 types, namely ಕೇವಲ ಅನ್ವಯಿ, ಮೆಥಡ್ ಆಫ್ ಅಗ್ರಿಮೆಂಟ್ ಅಂತ ಟ್ರಾನ್ಸ್ಲೇಟ್ ಮಾಡೋದು. ಕೇವಲ ವ್ಯತಿರೇಕಿ, ಮೆಥಡ್ ಆಫ್ ಡಿಫರೆನ್ಸ್. ನಾವು ಮಿಲ್ಲನ ಪ್ರಾಯೋಗಿಕ ವಿಧಾನಗಳು ಕನ್ನಡದಲ್ಲಿ ಹೇಳುವಾಗ ನೈಯಾಯಿಕರ ಪರಿಭಾಷೆನೇ ಬಳಸ್ಕೊಡ್ತೀವಿ. ಮೆಥಡ್ ಆಫ್ ಅಗ್ರಿಮೆಂಟ್ ಅಂತ ಅವನು ಹೇಳ್ತಾ ಇದ್ದ ಅದನ್ನು ಕೇವಲ ಅನ್ವಯಿ ಅಂತೀವಿ. ಮೆಥಡ್ ಆಫ್ ಡಿಫರೆನ್ಸ್ ಅಂತ ಅವನು ಹೇಳಿದಾಗ ವ್ಯತಿರೇಕ ಅಂತ ಹೇಳ್ತೀವಿ. ಅಂಡ್ ಅನ್ವಯ ವ್ಯತಿರೇಕ ಅಂತ ಅನ್ವಯ ಡ್ಯಾಶ್ ವ್ಯತಿರೇಕ ಅಂತ ಜಾಯಿಂಟ್ ಮೆಥಡ್ ಆಫ್ ಅಗ್ರಿಮೆಂಟ್ ಇನ್ ಡಿಫರೆನ್ಸ್ ಅಂತ. ಸೊ ಇವರೆಲ್ಲ ಹೇಳೋದು ಕ್ರಿಸ್ತ ಶಕ ಪ್ರಾರಂಭದಲ್ಲಿ ಹೇಳಿರೋದಿದೆ ಈ ಮಾತುಗಳನ್ನ. ಮಿಲ್ ಅನ್ನೋನು ಇತ್ತೀಚಿನವನು 18, 19ನೇ ಶತಮಾನವೋ 20ನೇ ಶತಮಾನದಲ್ಲೂ ಬಂದವರು. ಬಟ್ ಡೆವಲಪ್ ಆಗಿದೆ ಇವೆಲ್ಲ ಸೈನ್ಸ್ ಅವಾಗ್ಲಿಂದ ಈಗಿನವರೆಗೂ. ಬಟ್ ಪ್ರಾರಂಭವನ್ನು ನಾವು ಮರೆಯೋ ಹಾಗಿಲ್ವಲ್ಲ. ನಮ್ಮಲ್ಲಿ ವಿಚಾರ ಹೇಳಿದ್ದಾರೆ ಅಂತ ಜಂಬಾ ಕೊಚ್ಕೊಳಕ್ ಅಲ್ಲದೆ ಇದ್ರು ಹೇಳಿದ್ದಾರೆ ಅಂತಾರು ತಿಳ್ಕೊಬೇಕು ನಾವು. ಇನ್ ಕೇವಲ ಅನ್ವಯಿ ದೇರ್ ಇಸ್ ನೋ ಇನ್ಸ್ಟೆನ್ಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಸ್ಮೋಕ್ ವಿತೌಟ್ ಫೈರ್ ಅಂತ ನಾವು ಬರ್ತೀವಿ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಸ್ವಾಮಿ ಅಂತ ಕೇವಲ ಅನ್ವಯಿ. ಸೊ ಇದ್ರ ಆಧಾರದ ಮೇಲೆ ವಿ ಇನ್ಫರ್ ದಟ್ ಇಫ್ ದೇರ್ ಇಸ್ ಸ್ಮೋಕ್ ದೇರ್ ಮಸ್ಟ್ ಬಿ ಫೈರ್. ಅಲ್ಲಿ ಹೊಗೆ ಇದ್ರೆ ಬೆಂಕಿ ಇರಲೇಬೇಕು ಸ್ವಾಮಿ ಅಂತ. ವಿ ಕೆನಾಟ್ ಸೇ ದಟ್ ದೇರ್ ಇಸ್ ಸ್ಮೋಕ್ ಬಟ್ ದೇರ್ ಇಸ್ ನೋ ಫೈರ್ ಅಂತ. ಹೊಗೆ ಇದೆ ಆದರೆ ಬೆಂಕಿ ಇಲ್ಲ ಅಂತ ಹೇಳೋಕ್ ಬರೋದೇ ಇಲ್ಲ. ಹೊಗೆ ಇದ್ದರೆ ಬೆಂಕಿ ಇರುತ್ತದೆ. ಇಲ್ಲಿ ಇಂಗ್ಲಿಷಲ್ಲಿ ಡಿಸ್ಟಿಂಕ್ಟಿವ್ ಹೈಪೋಥೆಟಿಕಲ್ ಪ್ರಪೋಸಿಷನ್ ಅಂತ ಬರುತ್ತೆ ತರ್ಕಶಾಸ್ತ್ರದಲ್ಲಿ, ವೆಸ್ಟರ್ನ್ ಫಿಲಾಸಫಿನಲ್ಲಿ. ಇಫ್ ದೇರ್ ಇಸ್ ಎ, ಬಿ ವಿಲ್ ಬಿ ದೇರ್. ಎ ಇಸ್ ದೇರ್, ದೇರ್ ಫಾರ್ ಬಿ ವುಡ್ ಬಿ ದೇರ್ ಅಂತ. ಇಫ್ ದೇರ್ ಇಸ್ ಸ್ಮೋಕ್ ದೇರ್ ಇಸ್ ಫೈರ್. ಇನ್ ದಿ ಆಬ್ಸೆನ್ಸ್ ಆಫ್ ದಿ ಸ್ಮೋಕ್, ಇಫ್ ದೇರ್ ಇಸ್ ನೋ ಸ್ಮೋಕ್ ದೇರ್ ಇಸ್ ನೋ ಫೈರ್ ಅಂತ. ದಿಸ್ ಈಸ್ ಎ ಸಿಲಜಿಸಮ್, ದಿಸ್ ಈಸ್ ಎ ಟೈಪ್ ಆಫ್ ಆರ್ಗ್ಯುಮೆಂಟ್. ಅದೇ ಇದನ್ನ ಕೇವಲ ಅನ್ವಯಿ ಅಂತ. ಇನ್ ದಿ ಪ್ರೆಸೆನ್ಸ್ ಆಫ್ ದಿ ಸ್ಮೋಕ್ ದೇರ್ ವುಡ್ ಬಿ ಫೈರ್ ಅಂತ. ಅಂದರೆ ಇದೇನಂದ್ರೆ ಪ್ರೆಸೆನ್ಸ್ ಆಫ್ ಸ್ಮೋಕ್ ಅನ್ನೋದು ಪ್ರೆಸೆನ್ಸ್ ಆಫ್ ಫೈರ್ಗೆ ಲೀಡ್ ಆಗುತ್ತೆ ಅಂತ. ಅನ್ವಯ ಅಂದ್ರೆ ಅಗ್ರಿಮೆಂಟ್ ಅಂತ ಕರೆಕ್ಟ್. ಕೇವಲ ವ್ಯತಿರೇಕದಲ್ಲಿ ಇಟ್ ಈಸ್ ಬೇಸ್ಡ್ ಅಪಾನ್ ದಿ ಏನು ಅಂದರೆ ಆಬ್ಸೆನ್ಸ್ ಆಫ್ ಫೈರ್ ಅಂಡ್ ಆಬ್ಸೆನ್ಸ್ ಆಫ್ ಸ್ಮೋಕ್ ಅಂತ. ಇಫ್ ದೇರ್ ಇಸ್ ನೋ ಸ್ಮೋಕ್ ದೇರ್ ವುಡ್ ನಾಟ್ ಬಿ ಫೈರ್ ಅಂತ ಹೇಳಕ್ ಬರಲ್ಲ. ಯಾಕೆಂದ್ರೆ ಹೊಗೆ ಇಲ್ಲದೆ ಬೆಂಕಿ ಇರಲು ಸಾಧ್ಯ. ರೆಡ್ ಹಾಟ್ ಐರನ್ ಬಾಲ್ ತಗೊಳ್ಳಿ ನೀವು. ಕಾದ ಕಬ್ಬಿಣದ ಗುಂಡನ್ನು ತೆಗೆದುಕೊಂಡರೆ ಅಲ್ಲಿ ಹೊಗೆ ಇರಲ್ಲ, ಆದ್ರೆ ಬೆಂಕಿ ಇರುತ್ತೆ. ಹೊಗೆ ಇಲ್ಲದೆ ಬೆಂಕಿ ಇರುತ್ತೆ, ಆದರೆ ಬೆಂಕಿ ಇಲ್ಲದೆ ಹೊಗೆ ಇರಲು ಸಾಧ್ಯವಿಲ್ಲ. ದಿಸ್ ರಿಲೇಶನ್ಶಿಪ್ ಈಸ್ ಒನ್ ಸೈಡೆಡ್. ಅದನ್ನು ನಾವು ಹೇಳಬೇಕು. ಅಂದರೆ ಇಟ್ ಈಸ್ ಬೇಸ್ಡ್ ಅಪಾನ್ ದಿ ರಿಲೇಶನ್ಶಿಪ್ ವಿಚ್ ಇಸ್ ಕಾಲ್ಡ್ ದಿ ಆಬ್ಸೆನ್ಸ್ ಆಫ್ ಫೈರ್. ಆನ್ ದಿ ಬೇಸಿಸ್ ಆಫ್ ದಿ ಆಬ್ಸೆನ್ಸ್ ಆಫ್ ಫೈರ್ ವಿ ಇನ್ಫರ್ ದಿ ಎಕ್ಸಿಸ್ಟೆನ್ಸ್ ಆಬ್ಸೆನ್ಸ್ ಆಫ್ ಸ್ಮೋಕ್. ದೇರ್ ಕೆನಾಟ್ ಬಿ ಸ್ಮೋಕ್ ವಿತೌಟ್ ಫೈರ್ ಅಂತ. ಸೊ ಹಿಯರ್ ವಿ ಇನ್ಫರ್ ದಟ್ ಸಿನ್ಸ್ ದೇರ್ ಇಸ್ ನೋ ಫೈರ್ ದೇರ್ ಕೆನಾಟ್ ಬಿ ಎನಿ ಸ್ಮೋಕ್ ಅಂತ. ಬೆಂಕಿ ಇಲ್ಲದೆ ಇರೋದ್ರಿಂದ ಅಲ್ಲಿ ಹೊಗೆ ಇಲ್ಲ ಅಂತ. ದಿಸ್ ಇಸ್ ದಿ ನೆಗೆಟಿವ್ ಇನ್ಸ್ಟೆನ್ಸ್, ಕೇವಲ ವ್ಯತಿರೇಕ ಅನ್ನೋದು. ಅನ್ವಯ ವ್ಯತಿರೇಕ ಇಸ್ ದಿ ಕಾಂಬಿನೇಷನ್ ಆಫ್ ದಿ ಫಸ್ಟ್. ಎಕ್ಸ್ಪೆರಿಮೆಂಟ್ ಮಾಡುವಾಗ ಮೊದಲನೇದು ಬಿಡಿಯಾಗಿ ಮಾಡ್ತೀವಿ, ಎರಡನೇದು ನೋಡ್ತೀವಿ. ಒಟ್ಟೊಟ್ಟಿಗೆ ಮಾಡಿದಾಗ ದಿ ಇನ್ಫರೆನ್ಸ್ ಇಸ್ ಬೇಸ್ಡ್ ಅಪಾನ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಪ್ರೆಸೆನ್ಸ್ ಆಫ್ ಸ್ಮೋಕ್ ಅಂಡ್ ದಿ ಪ್ರೆಸೆನ್ಸ್ ಆಫ್ ಫೈರ್ ಅಂತ ನೋಡ್ತೀವಿ. ಸ್ಮೋಕ್ ಇದ್ರೆ ಫೈರ್ ಇರುತ್ತೆ ಅಂತ ನೋಡ್ತೀವಿ. ಫೈರ್ ತೆಗೆದು ನೋಡ್ತೀವಿ, ಫೈರನ್ನು ಆರಿಸ್ತೀವಿ, ಅಲ್ಲಿ ದೇರ್ ಫೈರ್ ಇಲ್ಲ ಅಂತ ಹೇಳಿದ್ಮೇಲೆ ಸ್ಮೋಕು ಇರೋದಿಲ್ಲ ಅಂತ. ಸೊ ದಿಸ್ ಈಸ್ ಜಾಯಿಂಟ್ ಮೆಥಡ್ ಆಫ್ ಅಗ್ರಿಮೆಂಟ್ ಅಂಡ್ ಡಿಫರೆನ್ಸ್ ಅಂತ ಇಂಗ್ಲಿಷ್ನಲ್ಲಿ ಅನ್ವಯ ವ್ಯತಿರೇಕ ಅಂತ. ದಿಸ್ ಈಸ್ ಅನದರ್ ಟೈಪ್ ಆಫ್ ಇನ್ಫರೆನ್ಸ್.
So now so far we have spoken in brief about Anumana. We have spoken about Shabda. We have spoken about Anumana. Now we are coming to Shabda. Shabda is the knowledge acquired by means of words and sentences. ಶಬ್ದ ಮತ್ತು ಪದಗಳ ಆಧಾರದ ಮೇಲೆ ನಾವು ಪಡೆದುಕೊಂಡ ಜ್ಞಾನವೇನಿದೆ ಅದನ್ನು ಶಬ್ದ ಪ್ರಮಾಣ ಅಂತ ಕರೀತಾರೆ. ಅಂದರೆ ಪದಗಳು ಮತ್ತು ವಾಕ್ಯಗಳ ಆಧಾರದ ಮೇಲೆ ನಾವು ಪಡೆದುಕೊಂಡ ಜ್ಞಾನವನ್ನು ಶಬ್ದ ಪ್ರಮಾಣ ಅಂತ ಕರೀತಾರೆ. ಬಟ್ ಆಲ್ ಶಬ್ದ ಆರ್ ನಾಟ್ ವ್ಯಾಲಿಡ್. ಎಲ್ಲ ಶಬ್ದವು ಸರಿಯಲ್ಲ, ನಾವು ಅದನ್ನು ಯಥಾರ್ಥವಲ್ಲ. ಯಾತಕ್ಕೆ? ದಿ ನಾಲೆಡ್ಜ್ ಅಕ್ವೈರ್ಡ್ ಫ್ರಮ್ ಎ ರಿಲಯಬಲ್ ಪರ್ಸನ್ ಅಲೋನ್ ಇಸ್ ಶಬ್ದ. ನಂಬಲರ್ಹ ವ್ಯಕ್ತಿಯ ಮಾತಿನ ಆಧಾರದ ಮೇಲೆ ಪಡೆದುಕೊಂಡ ಜ್ಞಾನ ಇದೆಯಲ್ಲ, ಅದು ಮಾತ್ರ ಶಬ್ದ. ಎಲ್ಲರೂ ಹೇಳೋದನ್ನೆಲ್ಲ ನಾವು ನಂಬಬಾರದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಪ್ತ ವಾಕ್ಯ ಪ್ರಮಾಣ. ಆಪ್ತ ವಾಕ್ಯ ಅಂದರೆ, ಆಪ್ತ ಅಂದರೆ ಯಾರು? ರಿಲಯಬಲ್ ಅಂತ. ಇದು ಆಪ್ತನಿಗೆ 2 ಲಕ್ಷಣ ಇರಬೇಕು ಅಂತಾರೆ. An apta must have 2 characteristics. First, he must have known the truth as it is. ಅನ್ನೋದು ಅಂಡರ್ಲೈನ್ ಮಾಡಬೇಕು. ನಾಲೆಡ್ಜ್ ವುಡ್ ಬಿ ದೇರ್, ಬಟ್ ದಿಸ್ ನಾಲೆಡ್ಜ್ ವುಡ್ ಬಿ ಎನೋರಿಯಸ್. ಹಗ್ಗ ಇರೋ ಕಡೆ ಹಾವು ನೋಡ್ತೀರಿ ನಾವು, ಬಟ್ ಅದು ನಾಲೆಡ್ಜು, ಬಟ್ ಆ ನಾಲೆಡ್ಜ್ ಸರಿ ಅಲ್ಲ. ಅದಕ್ಕೆ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎನ್ ಆಪ್ತ ಈಸ್ ಹಿ ಮಸ್ಟ್ ಹ್ಯಾವ್ ನೋನ್ ದಿ ಟ್ರೂತ್ ಆಸ್ ಇಟ್ ಈಸ್. ವಸ್ತುವನ್ನು ಅವನು ಆಪ್ತನೆನಿಸಿಕೊಂಡವನು ವಸ್ತುವನ್ನು ಅದು ಇದ್ದಂತೆ ತಿಳಿದಿರಬೇಕು, ನೋಡಿರಬೇಕು. ಇಟ್ ಶುಡ್ ನಾಟ್ ಬಿ ಕೇಸ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಒನ್ ಥಿಂಗ್ ಅಂಡ್ ಪರ್ಸೀವಿಂಗ್ ಅನದರ್. ಅಂದರೆ ಇರೋದೊಂದು ನೋಡೋದೊಂದು ಆಗಿರಬಾರ್ದು. ಅಂದರೆ ದೇರ್ ಮಸ್ಟ್ ಬಿ ಕಂಪ್ಯಾಟಿಬಿಲಿಟಿ ಬಿಟ್ವೀನ್ ವಾಟ್ ಈಸ್ ಎಕ್ಸಿಸ್ಟೆಂಟ್ ಅಂಡ್ ವಾಟ್ ಈಸ್ ಪರ್ಸೀವ್ಡ್. ಮತ್ತೆ ಇರುವುದು ಒಂದು, ವಸ್ತುವಿನ ಇರುವಿಕೆ ಮತ್ತು ಗ್ರಹಿಕೆ ಇವೆರಡರಲ್ಲೂ ಹೊಂದಾಣಿಕೆ ಇರಬೇಕು. ಇರೋದೊಂದು ನೋಡೋದೊಂದು ಆಗಿರಬಾರ್ದು. ದಿಸ್ ದಿ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎನ್ ಆಪ್ತ. ಸೆಕೆಂಡ್ಲಿ, ಹಿ ಶುಡ್ ಕಮ್ಯುನಿಕೇಟ್ ದಿ ಟ್ರೂತ್ ಆಸ್ ಇಟ್ ಈಸ್. ತಾನು ಕಂಡ ಸತ್ಯವನ್ನು ಅದು ಇದ್ದಂತೆ ಎಲ್ಲರಿಗೂ ಯಾವುದೇ ಪಕ್ಷಪಾತವಿಲ್ಲದೆ ಹೇಳಬೇಕು. Secondly, he should communicate the truth as it is to others without any partiality. ಯಾವುದೇ ಪಾರ್ಶಿಯಾಲಿಟಿ ಇಲ್ಲದೆ ಅಥವಾ ಯಾವುದೇ ದುರುದ್ದೇಶವಿಲ್ಲದೆ ಎಲ್ಲವನ್ನು ತಿಳಿಯಲು ಇಚ್ಛಿಸುವ ಎಲ್ಲರಿಗೂ ಎಲ್ಲವನ್ನು ಅದು ಇದ್ದಂತೆ ತಿಳಿಸಬೇಕು. ನೋಡೋದೊಂದು ಹೇಳೋದೊಂದು ಆಗಿರಬಾರ್ದು, ಇರೋದೊಂದು ನೋಡೋದೊಂದು ಆಗಿರಬಾರ್ದು. ಮೊದಲನೇ ಲಕ್ಷಣ ನೋಡೋದೊಂದು ಹೇಳೋದೊಂದು ಆಗಿರಬಾರ್ದು. ದಿಸ್ ಇಸ್ ದಿ ಕಮ್ಯುನಿಕೇಟಿವ್ ಆಸ್ಪೆಕ್ಟ್ ಆಫ್ ಶಬ್ದ. ದಟ್ ಇಸ್ ದಿ ಪರ್ಸೆಪ್ಚುಯಲ್ ಆಸ್ಪೆಕ್ಟ್ ಆಫ್ ಶಬ್ದ. ಈಸ್ he should perceive the truth as it is. First, the communicative aspect is he should communicate the truth as it is to others without any ill motive. ಯಾವುದೇ ದುರುದ್ದೇಶವನ್ನು ಇಲ್ಲದೆ ಎಲ್ಲವನ್ನು ಹೇಳಬೇಕು. It should never be the case of seeing one thing and saying some other thing. ಸೇಯಿಂಗು ಬೇರೆ ಬೇರೆ ಆಗಿರಬಾರ್ದು. ದಿಸ್ ದಿ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಶಬ್ದ. ನೋಡೋದೊಂದು ಇರೋದೊಂದು ನೋಡೋದೊಂದು ಹೇಳೋದೊಂದು. ಆದರೆ ಉಪನಿಷತ್ತುಗಳು ಹೇಳ್ತಾರೆ, ಅಂಧೇನೇವ ನಿಯಮಾನ ಯಥಾಂಧ. ಕುರುಡರಿಗೆ ದಾರಿ ತೋರಿಸ್ದಂಗೆ ಅಂತ. ಈ ಥರದೊಂದು ಎಲ್ಲಪ್ಪ ಹುಡುಕೋದು ಪ್ರಪಂಚದಲ್ಲಿ. ಬಟ್ ಅವರೇನೋ ಬರೆದ್ಬಿಟ್ಟು ಹೊರಟೋಗಿದ್ದಾರೆ. ಶಬ್ದ ಪ್ರಮಾಣದಲ್ಲಿ ಶಬ್ದ ಪ್ರಮಾಣ ಈಸ್ ಅದರ್ವೈಸ್ ಕಾಲ್ಡ್ ಆಪ್ತ ವಾಕ್ಯ ಪ್ರಮಾಣ. An apta must have 2 characteristics. He must have perceived the truth as it is. He must be able to communicate the truth as it is to others without any ill motive ಅಂತ ಹೇಳ್ಬಿಟ್ಟಿದ್ದಾರೆ. ಹುಡುಕೋದಲ್ಲಿ ಬಟ್ ಅವ್ರು ಹೇಳಿದ್ದಾರೆ ಅನ್ನೋದು ನಾನು ನಿಮಗೆ ಹೇಳಿದ್ದೀನಿ. ಈಗ however, we cannot get knowledge merely by listening to the words or statements. ಈ ವಾಕ್ಯಗಳನ್ನ ಪದಗಳನ್ನ ಬರೀ ಕೇಳೋದ್ರಿಂದ ನಮ್ಗೆ ನಾಲೆಡ್ಜ್ ಬರೋದಿಲ್ಲ. We can get it only when we listen to these words and understand them properly.
ಇದನ್ನ ಯಾವಾಗ ಪಡಿತೀವಿ ಅಂದರೆ ನಾಲೆಡ್ಜನ್ನ ಇವನ್ನ ಕೇಳೋದಷ್ಟೇ ಅಲ್ಲ, ಆ ಪದಗಳ ಅರ್ಥವನ್ನು ಸರಿಯಾಗಿ ಅರ್ಥೈಸಿಕೊಂಡಾಗ ಮಾತ್ರವೇ ನಮಗೆ ನಾಲೆಡ್ಜ್ ಬರೋದು. In short, Shabda becomes Pramana only when we properly understand the statement given by a reliable person. ಆಪ್ತನೊಬ್ಬನು ನೀಡಿದ ಹೇಳಿಕೆಯನ್ನು ಸರಿಯಾಗಿ ಅರ್ಥೈಸಿಕೊಂಡಾಗ ಮಾತ್ರವೇ ಅದು ಶಬ್ದ ಪ್ರಮಾಣ ಅಂತ ಕರೆಸ್ಕೊಳ್ಳೋಕೆ ಯೋಗ್ಯತೆ ಪಡೆಯೋದು. ಆಪ್ತನ ಅನಿಸ್ಕೊಂಡು ಇದ್ದರೂ ಕೂಡ ಅವನ ವಾಕ್ಯವನ್ನು ನಾವು ಸರಿಯಾಗಿ ಅರ್ಥೈಸಿಕೊಳ್ಳದಿದ್ದರೆ ಅದು ಕಿವಿ ಮೇಲೆ ಸುಮ್ಮನೆ ಬೀಳ್ತಾ ಇರುತ್ತೆ. ಈ ಕಿವಿಗೆ ಬೀಳುತ್ತೆ, ಆ ಕಡೆಯಿಂದ ಆಚೆ ಹೋಗುತ್ತೆ. ದಟ್ ಕ್ಯಾನ್ ನೆವರ್ ಬಿ ಶಬ್ದ ಪ್ರಮಾಣ. ಅದು ಬ್ರೈನ್ ಹೋಗಬೇಕು. ನಮ್ಮ ಮೇಡಮ್ ಈಗಾಗಲೇ ಹೇಳಿದ್ರೆ, ಯು ಮಸ್ಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ವರ್ಡ್ಸ್ ಗಿವನ್ ಬೈ ದಿ ಸ್ಟೇಟ್ಮೆಂಟ್ ಗಿವನ್ ಬೈ ಎನ್ ಆಪ್ತ. ಸೊ ನೆಕ್ಸ್ಟ್ ಈಸ್, ಈಗ ಎ ಸ್ಟೇಟ್ಮೆಂಟ್ ಆರ್ ಸೆಂಟೆನ್ಸ್ ಮೇ ಐದರ್ ಬಿ ಸ್ಪೋಕನ್ ಆರ್ ರಿಟನ್. ಇಲ್ಲಿ ಕೆಲವು ಸ್ವಾರಸ್ಯಗಳನ್ನು ಹೇಳ್ತಾರೆ ನೈಯಾಯಿಕರು, ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಒಂದು ವಾಕ್ಯ ಮಾತಿನ ಮೂಲಕ ಮೌಖಿಕವಾಗಿರಬಹುದು, ಇಲ್ಲ ಬರಹದ ರೂಪದಲ್ಲಿ ಇರಬಹುದು. ಇಟ್ ಮೇ ಐದರ್ ಬಿ ಸ್ಪೋಕನ್ ಆರ್ ರಿಟನ್. ಸೊ ವಾಟ್ ಎವರ್ ಇಟ್ ಬಿ, ಇಟ್ ಈಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಅರೇಂಜ್ ಇನ್ ಎ ಪರ್ಟಿಕ್ಯುಲರ್ ಪ್ಯಾಟ್ರನ್. ನಿರ್ದಿಷ್ಟ ಪ್ಯಾಟ್ರನ್ನಲ್ಲಿ, ನಿರ್ದಿಷ್ಟ ರೀತಿಯಲ್ಲಿ ಸಂಯೋಜಿಸಲ್ಪಟ್ಟ ಪದಗಳನ್ನು ನಾವು ವಾಕ್ಯ ಅಂತ ಕರಿತೀವಿ. ಇದು ಎಲ್ಲರಿಗೂ ಗೊತ್ತಿದೆ. ಲಿಟ್ರೇಚರ್ನವ್ರಿಗೆ LKG ಮಕ್ಕಳಿಗೂ ಕೂಡ ಫಸ್ಟ್ ಡೇ ಗ್ರಾಮರಲ್ಲಿ ಹೇಳೋದಿದು. ಇಟ್ ಎ ಸ್ಟೇಟ್ಮೆಂಟ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ಅರೇಂಜ್ ಇನ್ ಎ ಪರ್ಟಿಕ್ಯುಲರ್ ಪ್ಯಾಟ್ರನ್ ಅಂತ. ನಿರ್ದಿಷ್ಟ ರೀತಿಯಲ್ಲಿ ಸಂಯೋಜಿತವಾದ ಒಂದು ಪದಗಳ ಸಮೂಹವನ್ನೇ ನಾವು ವಾಕ್ಯವೆಂದು ಕರೆಯುತ್ತೇವೆ. ಈ ಪದ ಎಂದ್ರೇನು, ಅದೇ ಥರ ಡೆಫಿನೇಷನ್ ಕೊಡ್ತಾರೆ. ಸಿಮಿಲರ್ಲಿ, ಎ ವರ್ಡ್ ಇಸ್ ಎ ಗ್ರೂಪ್ ಆಫ್ ಲೆಟರ್ಸ್ ಅರೇಂಜ್ ಇನ್ ಎ ಫಿಕ್ಸೆಡ್ ಮ್ಯಾನರ್. ಏನು ವಾಕ್ಯಗಳನ್ನಂದರೆ ಅಕ್ಷರಗಳ ಒಂದು ಸಮೂಹವು ನಿರ್ದಿಷ್ಟ ರೀತಿಯಲ್ಲಿ, ನಿರ್ದಿಷ್ಟ ಮಾದರಿಯಲ್ಲಿ ಸಂಯೋಜಿತವಾದಾಗ ಅದು ಪದವಾಗುತ್ತದೆ ಅಂತ. ಎವ್ರಿ ವರ್ಡ್ ಹ್ಯಾಸ್ ಎ ಮೀನಿಂಗ್ ಆರ್ ಸಿಂಬಲೈಸಸ್ ಎನ್ ಆಬ್ಜೆಕ್ಟ್. ಪ್ರತಿಯೊಂದು ಪದಕ್ಕೂ ಒಂದು ಅರ್ಥವಿದೆ ಅಥವಾ ಒಂದು ವಸ್ತುವನ್ನು ಸಂಕೇತಿಸುತ್ತದೆ. ವಾಸ್ತವವಾಗಿ ಅರ್ಥ ಅನ್ನೋ ಶಬ್ದದ ಅರ್ಥವೇ ವಸ್ತು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಂದ್ರಿಯ, ಇಂದ್ರಿಯಾರ್ಥ, ಇಂದ್ರಿಯಾರ್ಥ ಸನ್ನಿಕೃಷ್ಟಜನ್ಯಂ ಜ್ಞಾನಂ ಪ್ರತ್ಯಕ್ಷಂ ಅಂತ ಹೇಳಿದಾಗ ಇಂದ್ರಿಯ ಮತ್ತು ಅದರ ವಿಷಯ ಅಂತ ಅರ್ಥ. ಅರ್ಥ ಶಬ್ದದ ಅರ್ಥವೇ ವಿಷಯ ಅಂತ ಅರ್ಥ. ಸೊ ಎವ್ರಿ ವರ್ಡ್ ಹ್ಯಾಸ್ ಎ ಮೀನಿಂಗ್ ಅಂಡ್ ಸಿಂಬಲೈಸಸ್ ಎನ್ ಆಬ್ಜೆಕ್ಟ್. ದಿ ಕೆಪಾಸಿಟಿ ಆಫ್ ದಿ ವರ್ಡ್ ಟು ಮೀನ್ ಎ ಸ್ಪೆಸಿಫಿಕ್ ಆಬ್ಜೆಕ್ಟ್ ಇಸ್ ವಾಟ್ ಇಸ್ ಕಾಲ್ಡ್ ಶಕ್ತಿ. ಸರಿ. ಸೊ ಅಂದರೆ ಒಂದು ಅರ್ಥವನ್ನು ನೀಡಬಲ್ಲ ಒಂದು ಪದದಕ್ಕೆ ಸಾಮರ್ಥ್ಯ ಏನಿದೆ ಅದನ್ನು ಶಕ್ತಿ ಅಂತ ಕರೀತಾರೆ. ಪ್ರತಿಯೊಂದು ಪದಕ್ಕೂ ಒಂದು ವಸ್ತುವನ್ನು ಸೂಚಿಸುವ ಸಾಮರ್ಥ್ಯವಿದೆ. ಈ ಸಾಮರ್ಥ್ಯವನ್ನು ಅವರು ಶಕ್ತಿ ಎಂದು ಕರೆಯುತ್ತಾರೆ. ಸೊ ಎವ್ರಿ ವರ್ಡ್ ಹ್ಯಾಸ್ ಎ ಕೆಪಾಸಿಟಿ ಟು ಮೀನ್ ಎ ಸ್ಪೆಸಿಫಿಕ್ ಆಬ್ಜೆಕ್ಟ್ ಅಂಡ್ ದಿಸ್ ಕೆಪಾಸಿಟಿ ಹ್ಯಾಸ್ ಕಾಲ್ಡ್ ಶಕ್ತಿ. However, mere combination of words does not make a sentence meaningful. ಕೇವಲ ಯಾಂತ್ರಿಕ ಸಂಯೋಜನೆ, ಪದಗಳ ಯಾಂತ್ರಿಕ ಸಂಯೋಜನೆಯಷ್ಟೇ ಅದನ್ನು ಒಂದು ವಾಕ್ಯ, ಅರ್ಥಪೂರ್ಣ ವಾಕ್ಯವನ್ನು ಮಾಡಲಾರದು. ಪದಗಳ ಯಾಂತ್ರಿಕ ಸಂಯೋಜನೆಯಷ್ಟೇ ಅದನ್ನು ಒಂದು ಅರ್ಥಪೂರ್ಣ ವಾಕ್ಯವನ್ನಾಗಿಸಲಾರದು. However, mere combination of words does not make a sentence meaningful. If a sentence is to be meaningful, it must conform to 4 conditions. ಒಂದು ವಾಕ್ಯ ಅರ್ಥಪೂರ್ಣವಾಗಬೇಕಿದ್ರೆ ನ್ಯಾಯ ದರ್ಶನಕಾರರು ನೋಡಿ, ಪದಗಳು, ಪದವಾಕ್ಯಗಳು ಇದನ್ನು ವಿಶ್ಲೇಷಣೆ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ 4 ಉಪಾಧಿಗಳಿಗೆ, ಕಂಡೀಷನ್ಸ್ಗೆ ಬದ್ಧವಾಗಿರ್ಬೇಕಂಥದ್ದು. ಅದಕ್ಕೆ ಹೇಳ್ತಾರೆ, ಉದಾಹರಣೆ ಕೊಟ್ಟರೆ ನಿಮಗೆ ಸುಲಭ ಆಗುತ್ತೆ. ವಾಟ್ ಆರ್ ದೋಸ್ 4 ಕಂಡೀಷನ್ಸ್? ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ ಅಂಡ್ ತಾತ್ಪರ್ಯ ಅಂತ ಹೇಳ್ತಾರೆ. ಇದು ಒಂದೊಂದನ್ನು ಬಿಡಿಸಿ ಉದಾಹರಣೆ ಕೊಟ್ಬಿಟ್ರೆ ನಿಮ್ಗೆ ಬಹಳ ಖುಷಿ ಆಗುತ್ತೆ. These 4 conditions are necessary in order to make a sentence
ಮೀನಿಂಗ್ಫುಲ್. ಆಕಾಂಕ್ಷ ಅಂದರೆ ದಿ ಕಂಡೀಷನ್ ಆಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಕರಿತೀವಿ ನಾವು. ಇಸ್ ದಿ ಕ್ವಾಲಿಟಿ ಆಫ್ ಎ ವರ್ಡ್ ಟು ಎಕ್ಸ್ಪೆಕ್ಟ್ ಅನದರ್ ವರ್ಡ್ ಫಾರ್ ದಿ ಮೀನಿಂಗ್ಫುಲ್ನೆಸ್ ಆಫ್ ಎ ಸೆಂಟೆನ್ಸ್. ವಾಕ್ಯದ ಅರ್ಥಪೂರ್ಣತೆಗೆ ಒಂದು ಪದವನ್ನು ಹೇಳ್ತೀರಿ, ಆದರೆ ಆ ಪದವಷ್ಟೇ ಸಾಲದು, ಅದು ಇನ್ನೊಂದು ಅದಕ್ಕೆ ಇನ್ನೊಂದು ಪದದ ಅವಶ್ಯಕತೆ ಇದೆ ಅಂತ. ಒಂದು ಪದವನ್ನು ಹೇಳಿದ ತಕ್ಷಣ ಅದು ಅರ್ಥಪೂರ್ಣವಾಗಲಾರದು. ಆ ಪದವು ಇನ್ನೊಂದು ಪದದೊಂದಿಗೆ ಜೋಡಿಸಲ್ಪಟ್ಟಾಗಲೇ ಆ ವಾಕ್ಯಕ್ಕೆ ಒಂದು ಅರ್ಥ ಬರುತ್ತೆ. ನಾರ್ಮಲಿ ಎ ವರ್ಡ್ ಬೈ ಇಟ್ ಸೆಲ್ಫ್ ಕೆನಾಟ್ ಕನ್ವೆ ಫುಲ್ ಮೀನಿಂಗ್. ಒಂದೇ ಪದವು ಪೂರ್ಣ ಅರ್ಥವನ್ನು ಕೊಡಕ್ಕೆ ಸಾಧ್ಯವಿಲ್ಲ. ಇಫ್ ಇಟ್ ಈಸ್ ಟು ಬಿ ಮೀನಿಂಗ್ಫುಲ್, ಇಟ್ ಶುಡ್ ಬಿ ಬ್ರಾಟ್ ಇನ್ ಟು ರಿಲೇಶನ್ಶಿಪ್ ವಿತ್ ಅದರ್ ವರ್ಡ್ಸ್. ಅದು ಅರ್ಥಪೂರ್ಣವಾಗಬೇಕಿದ್ದರೆ ಅದು ಇತರ ಪದಗಳೊಂದಿಗೆ ಸಂಬಂಧವನ್ನು ಹೊಂದಿರಬೇಕು. ಉದಾಹರಣೆಗೆ ಐ ಸೇ ಪ್ಲೇ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ದಿ ವರ್ಡ್ ಪ್ಲೇ ಎಕ್ಸ್ಪೆಕ್ಟ್ ಸಮ್ ಅದರ್ ವರ್ಡ್ ಡಿನೋಟಿಂಗ್ ಸಮ್ ಆಬ್ಜೆಕ್ಟ್. ಪ್ಲೇ ಅಂತ ಹೇಳಿದಾಗ ಯಾವುದೋ ಒಂದು ಇನ್ನೊಂದು ಪದದ ನಿರೀಕ್ಷೆಯಲ್ಲಿ ಇರುತ್ತದೆ. ಇನ್ನೊಂದು ವಸ್ತುವನ್ನು ಸೂಚಿಸುವ ಮತ್ತೊಂದು ಪದದ ನಿರೀಕ್ಷೆಯಲ್ಲಿ ಇರುತ್ತೆ. ಯಾವುದು ಅಂದರೆ ಸೇ ಕ್ರಿಕೆಟ್ ಅಂತ ಹೇಳ್ಬೋದು, ಆರ್ ಎನಿ ಹಾಕಿ, ಎನಿ ಅದರ್ ಗೇಮ್. ಫಾರ್ ಎಕ್ಸಾಂಪಲ್, if I utter the word play, it expects some other word denoting some other object, say cricket or any other game. In other words, when we hear the word play, we at once ask what ಅಂತ ಬಂದೇ ಬರುತ್ತೆ. ಒಂದು ಪದವನ್ನು ನಾವು ಉಚ್ಚರಿಸಿದಾಗ ಆ ಪದದ ಏನು ಎಂಬುದು ನಿರೀಕ್ಷೆಯಲ್ಲಿ ನಾವು ಇರುತ್ತೇವೆ. ಈ ಇನ್ನೊಂದು ಪದದ ನಿರೀಕ್ಷೆಯನ್ನು ಏನಿದೆ ಅದನ್ನು ಆಕಾಂಕ್ಷೆ ಅಂತ ಕರಿತೀವಿ. It expects some other word so that the sentence should become meaningful. ಎರಡನೇದು ಏನಪ್ಪಾ ಅಂದರೆ ಯೋಗ್ಯತೆ ಅಂತ. ಇಟ್ ಈಸ್ ದಿ ಮ್ಯೂಚುಯಲ್ ಫಿಟ್ನೆಸ್. ನೀವು ಎರಡನೇ ವರ್ಡು ಆ ಥರ ಅಥವಾ ಗ್ರೂಪ್ ಆಫ್ ವರ್ಡ್ಸ್ ಏನಾರು ನಾವು ಹೇಳಿದಾಗ ಏನಾಗುತ್ತೆ, ಆ ವರ್ಡ್ಸು ಮೊದಲನೇ ವರ್ಡ್ಗೆ ಫಿಟ್ ಆಗಬೇಕು. ಮ್ಯೂಚುಯಲ್ ಫಿಟ್ನೆಸ್ ಅಂದರೆ ಹೊಂದಿಕೊಳ್ಳಬೇಕು. ಇಟ್ ರೆಪ್ರೆಸೆಂಟ್ಸ್ ದಿ ಆಬ್ಸೆನ್ಸ್ ಆಫ್ ಕಾಂಟ್ರಡಿಕ್ಷನ್ ಇನ್ ದಿ ವರ್ಡ್ಸ್ ಇನ್ ಎ ಸೆಂಟೆನ್ಸ್. ಈ ಎರಡನೇ ವರ್ಡು ಮೊದಲನೇ ವರ್ಡ್ಗೆ ವಿರೋಧವಿರಬಾರ್ದು. ಎರಡನೇ ವರ್ಡ್ಗೂ ಮೊದಲನೇ ವರ್ಡ್ಗೂ ವಿರೋಧ ಇರಬಾರ್ದು. ಇಫ್ ದೇರ್ ಈಸ್ ಎನಿ ಕಾಂಟ್ರಡಿಕ್ಷನ್ ಇನ್ ದಿ ಮೀನಿಂಗ್ ಆಫ್ ದಿ ಸೆಂಟೆನ್ಸ್, ದೆನ್ ದಿ ಸೆಂಟೆನ್ಸ್ ಸೀಸಸ್ ಟು ಹ್ಯಾವ್ ಫಿಟ್ನೆಸ್. ಇದು ಹೇಳಿದಾಗ ಇನ್ಯಾವುದೋ ವಿರೋಧಾಭಾಸ ಏನಾದ್ರು ಇದ್ದರೆ, ಎರಡನೇ ವರ್ಡ್ ಹೇಳಿದಾಗ ಸೆಂಟೆನ್ಸ್ನಲ್ಲಿ ವಿರೋಧಾಭಾಸವಿತ್ತು ಅಂದರೆ ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಕರೀತಾರೆ. ಇಟ್ ಡಸಂಟ್ ಹ್ಯಾವ್ ದಿ ಮ್ಯೂಚುಯಲ್ ಫಿಟ್ನೆಸ್ ಅಂತ. ಫಾರ್ ಎಕ್ಸಾಂಪಲ್, ಮಾಯಿಸ್ಟನ್ ಅಂತ ಹೇಳ್ತೀವಿ, ಅದು ಆಕಾಂಕ್ಷೆ ಅಂದರೆ ಒದ್ದೆ ಮಾಡು ಅಂತ. ಏನನ್ನು ಒದ್ದೆ ಮಾಡೋದು ಅಂದರೆ ಬೆಂಕಿಯಿಂದ ಒದ್ದೆ ಮಾಡು, ಯಾವುದರಿಂದ ಒದ್ದೆ ಮಾಡು, ಏನನ್ನು ಒದ್ದೆ ಮಾಡು ಅಂತ ಹೇಳಿದ್ರೆ ಬಟ್ಟೆನ ಒದ್ದೆ ಮಾಡು ಅಂತ ಹೇಳ್ತೀರಿ. ಬಟ್ಟೆನ ಯಾವುದರಿಂದ ಒದ್ದೆ ಮಾಡಲಿ ಅಂದರೆ ನೀರಿಂದ ಮಾಡಬೇಕು ಅಂತ ಹೇಳಬೇಕಾಗಿತ್ತು. ಆದರೆ ನೀವೇನು ಮಾಡ್ತೀರಿ, ಬೆಂಕಿಯಿಂದ ಒದ್ದೆ ಮಾಡು ಅಂತ ಹೇಳ್ತೀರಿ. ಫಾರ್ ಎಕ್ಸಾಂಪಲ್, ಮಾಯಿಸ್ಟನ್ ವಿತ್ ಫೈರ್ ಈಸ್ ಎ ಸೆಂಟೆನ್ಸ್ ವಿತೌಟ್ ಎನಿ ಫಿಟ್ನೆಸ್ ಬಿಕಾಸ್ ದೇರ್ ಇಸ್ ಕಾಂಟ್ರಡಿಕ್ಷನ್ ಇನ್ ದಿ ಮೀನಿಂಗ್ಸ್ ಆಫ್ ದಿ ವರ್ಡ್ಸ್ ಫೈರ್ ಆ್ಯಂಡ್ ಮಾಯಿಸ್ಟರ್. ಇದರಲ್ಲಿ ವಿರೋಧಾಭಾಸವಾಗುತ್ತೆ. ಆದ್ದರಿಂದ ಈ ಸೆಂಟೆನ್ಸ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಬಿಕಾಸ್ ವಿತ್ ಫೈರ್ ಅನ್ನೋದು ಎರಡು ಪದಗಳನ್ನು ಏನು ಉಪಯೋಗಿಸಿದಿರಿ, ಅದು ಮಾಯಿಸ್ಟನ್ ಅನ್ನೋ ಮೊದಲನೇ ಪದಕ್ಕೆ ವಿರೋಧಿ ಆಗಿರೋದರಿಂದ ಎಂಟೈರ್ ಸೆಂಟೆನ್ಸು ಮೀನಿಂಗ್ಲೆಸ್ ಆಗೋಗುತ್ತೆ. ಸೊ ಆಕಾಂಕ್ಷೆನೂ ಇರಬೇಕು, ಯೋಗ್ಯತೆ ಇರಬೇಕು. ಮೂರನೇದೇನಪ್ಪ ಅಂದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ, ಸನ್ನಿಧಿ ಅಂತ ಕರಿತೀವಿ. ದಿ ಥರ್ಡ್ ಕಂಡೀಷನ್ ಅಂದ್ರೆ ಏನು ಅಂದರೆ, ಇನ್ ಆರ್ಡರ್ ದಿ ಸೆಂಟೆನ್ಸ್ ಶುಡ್ ಬಿ ಮೀನಿಂಗ್ಫುಲ್, ದೇರ್ ಇಸ್ ಎ ಥರ್ಡ್ ಕಂಡೀಷನ್ ಕಾಲ್ಡ್ ಸನ್ನಿಧಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸಕ್ತಿ ಅಂತ ಕರಿತೀವಿ. ಇಟ್ ಕನ್ಸಿಸ್ಟ್ ಆಫ್ ಪ್ರಾಕ್ಸಿಮಿಟಿ ಆಫ್ ಎ ವರ್ಡ್. ಪ್ರಾಕ್ಸಿಮಿಟಿ ಅಂದರೆ ಸಾಮೀಪ್ಯ ಅಂತ ಅರ್ಥ. ಇಟ್ ಕನ್ಸಿಸ್ಟ್ ಆಫ್ ಪ್ರಾಕ್ಸಿಮಿಟಿ ಆಫ್ ಎ ವರ್ಡ್ ವಿತ್ ಅನದರ್ ಇನ್ ಎ ಸೆಂಟೆನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಸ್ಪೇಸ್ ಆರ್ ಟೈಮ್. ಅಂದರೆ ದೇಶ ಅಥವಾ ಕಾಲಕ್ಕೆ ಸಂಬಂಧಿಸಿದಂತೆ ವಾಕ್ಯದಲ್ಲಿ
ಈ ಪದಗಳು ಸಾಮೀಪ್ಯವನ್ನು ಹೊಂದಿರಬೇಕು ಅಂತ ಅರ್ಥ. ಉದಾಹರಣೆ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ಸ್ಪೋಕನ್ ವರ್ಡ್ಸ್ ಕೆನಾಟ್ ಮೇಕ್ ಎ ಸೆಂಟೆನ್ಸ್ ವೆನ್ ಸೆಪರೇಟೆಡ್ ಬೈ ಲಾಂಗ್ ಇಂಟರ್ವಲ್ಸ್ ಆಫ್ ಟೈಮ್. ಒಂದು ಮಾತನ್ನು ಆಡುವಾಗ ಎರಡು ಪದಗಳ ಉಚ್ಚಾರಣೆ ಇದೆಯಲ್ಲ, ಅದರ ಕಾಲಾಂತರ ಏನಿದೆ ಅದು ದೀರ್ಘವೂ ಆಗಿರಬಾರ್ದು, ಹ್ರಸ್ವವೂ ಆಗಿರಬಾರ್ದು. ಪದಗಳನ್ನು ಎಳೆದು ಮಾತಾಡಬಾರ್ದು ಸ್ವಾಮಿ, ಪದಗಳನ್ನು ನುಂಗಿ ಹಾಕಿಯೂ ಮಾತಾಡಬಾರ್ದು. ಕೆಲವರು ಮಾತಾಡ್ತಾರೆ. ಒಂದು ಪದವನ್ನು ಉಚ್ಚರಿಸಿದಾಗ ಆ ಉಚ್ಚರಿಸಿದ ಮೇಲೆ ಎಷ್ಟೋ ಸೆಕೆಂಡುಗಳು ಆಗೋಗಿರುತ್ತೆ, ಇನ್ನೊಂದು ಪದವನ್ನು ಉಚ್ಚರಿಸುತ್ತಾರೆ. ಆವಾಗ ನಮಗೆ ಬೇಸರ ತರುತ್ತೆ, ವಿಷಯವನ್ನು ತಿಳಿಬೇಕಾದ ಕುತೂಹಲನು ನಾಶವಾಗಿ ಹೋಗ್ಬಿಡುತ್ತೆ. ಈ ಒಂದು ಸಮಾರಂಭದಲ್ಲಿ ಈ ಥರ ಹೇಳ್ತಾ ಹೋದರೆ, ದಿ ಟೈಮ್ ಗ್ಯಾಪ್ ಬಿಟ್ವೀನ್ ದಿ ಅಟರೆನ್ಸ್ ಆಫ್ 2 words ಶುಡ್ ನೆವರ್ ಬಿ ಟೂ ಲಾಂಗ್ ಆರ್ ಟೂ ಶಾರ್ಟ್ ಅಂತ. ಇಲ್ಲಿ ರಾಮಾಯಣದಲ್ಲಿ ವಾಲ್ಮೀಕಿಗಳು ಆಂಜನೇಯನನ್ನ ಚಿತ್ರಿಸುವಾಗ ಇದೇ ರೀತಿ ಹೇಳ್ತಾರೆ. ರಾಮನ ಬಾಯಲ್ಲಿ ಹೇಳ್ತಾರೆ, ಯಾರಿವನು ಈ ರೀತಿ ಪದಗಳನ್ನು ಉಚ್ಚರಿಸ್ತಾ ಇದ್ದಾನೆ, ಎಂಥ ಗ್ರಮೇರಿಯನ್ ಇವನು ಅಂತ. ಮಾತಾಡೋದು ಹೇಗೆ ಅಂತ ನಮ್ಮಲ್ಲಿ ಬರೆದಿಟ್ಬಿಟ್ಟು ಹೋಗಿದ್ದಾರೆ. ಅವಿಲಂಬಿತ ಮದ್ರುತಂ, ಪದಗಳನ್ನು ವಿಳಂಬವಾಗಿಯೂ ಉಚ್ಚರಿಸ್ತಾ ಇಲ್ಲ, ಪದಗಳನ್ನು ವೇಗವಾಗಿಯೂ ಉಚ್ಚರಿಸ್ತಾ ಇಲ್ಲ. ಆ ಮೀನಿಂಗ್ ಕನ್ವೆ ಆಗಬೇಕು ನಮಗೆ ಉಚ್ಚಾರಣೆಯಲ್ಲಿ. ಆ ಮೀನಿಂಗ್ ಕನ್ವೆ ಆಗದೇ ಇದ್ರೆ ಹೋಗುತ್ತೆ. ಎಷ್ಟು ಮಾತ್ರೆಗಳು ಇರಬೇಕು, ಮಾತ್ರೆ ಅಂದರೆ ಇಲ್ಲಿ ಟ್ಯಾಬ್ಲೆಟ್ ಅಂತಲ್ಲ ಅರ್ಥ, ಎಷ್ಟು ಕಾಲಾಂತರ ಇರಬೇಕು ಅನ್ನೋದು ಇದು ಬಹಳ ಮುಖ್ಯವಾದದ್ದು. ದಿ ಟೈಮ್ ಗ್ಯಾಪ್ ಬಿಟ್ವೀನ್ ಅವಿಲಂಬಿತ ಮದ್ರುತಂ ಅಂತ. ಮತ್ತು ಇವನು ಮಾತಾಡುವಾಗ ಮುಖದಲ್ಲಿ ಯಾವುದೇ ರೀತಿಯ ವಿಕಾರ ಇಲ್ಲ. ಯಾವ ಅಕ್ಷರ ಮುಖದ ಯಾವ ಅಂಗಗಳಿಂದ ಹೊರಹೊಮ್ಮಬೇಕು ಅಲ್ಲಿಂದಲೇ ಸ್ಪಷ್ಟವಾಗಿ ಹೊರಹೊಮ್ಮುತ್ತಾ ಇದೆ ಅಂತ. ಇದು ಕಮ್ಯುನಿಕೇಷನ್ನಲ್ಲಿ ಇವೆಲ್ಲ ಎಷ್ಟು ಅಂದರೆ ಸಂವಹನ ಅಂತ ಯಾವ್ದು ನಾವು ಮಾತಾಡ್ತಾ ಇದ್ದೀವೋ ಇವತ್ತು, ಸಂವಹನಕ್ಕೆ ಏನೇನು ಬೇಕು ಇವತ್ತಿನ ಕಾಲದಲ್ಲಿ ಅದನ್ನೆಲ್ಲ ಇಲ್ಲಿ ಬರೆದಿಟ್ಬಿಟ್ಟು ಹೋಗಿದ್ದಾರೆ ನೋಡಿ. ಇದು ಸನ್ನಿಧಿ ಅಂತ ಕರೀತಾರೆ. ದಿಸ್ ಈಸ್ ಅಬೌಟ್ ಸ್ಪೋಕನ್ ಸೆಂಟೆನ್ಸ್. ನಾವು ಮಾತಿಗೆ ಮೌಖಿಕವಾದ ಮಾತಿಗೆ ಸಂಬಂಧಪಟ್ಟೆ ನಾವು ಹೇಳ್ತಾ ಇದ್ದೀವಿ. ವಾಟ್ ಅಬೌಟ್ ರೈಟಿಂಗಲ್ಲಿ ಏನಪ್ಪ ಅಂದರೆ ಸ್ಪೇಸ್ ಅಷ್ಟೇ, ಅಲ್ಲಿ ಕಾಲದ ಬಗ್ಗೆ ಮಾತಾಡ್ತೀವಿ. ಮಾತಿನ ಪ್ರಶ್ನೆ ಬಂದಾಗ ಕಾಲ, ಎರಡು ಪದಗಳ ಉಚ್ಚಾರಣೆಯ ಕಾಲಾಂತರದ ಬಗ್ಗೆ ಮಾತಾಡ್ತೀವಿ. ಅದೇ ಎರಡು ಪದಗಳನ್ನು ಬರೀಬೇಕಾದಾಗ ಅಲ್ಲಿ ಕಾಲಾಂತರ ಮುಖ್ಯ ಆಗೋದಿಲ್ಲ, ದೇಶ ಮುಖ್ಯವಾಗುತ್ತೆ. Similarly, written words cannot make a meaningful sentences if they are separated by long intervals of space. ಕೆಲವರು ಬರೀತಾರೆ ಆನ್ಸರಲ್ಲಿ, ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ, ಎಲ್ಲ ಪೇಪರ್ ವ್ಯಾಲ್ಯೂಯೇಷನ್ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರಿ. ತಲೆನೋವು ತರಿಸ್ಕೊಂಡಿರ್ತೀರಿ, ತಲೆನೋವು ಬಂದಿರುತ್ತೆ ನಿಮಗೆ, ಮಧ್ಯದಲ್ಲಿ ನಿಮಗೆ ಎಂಟರ್ಟೈನ್ಮೆಂಟು ಸಿಗುತ್ತೆ. ನಮಗೊಬ್ಬರು ಬರೋರು, ಒಬ್ಬ ಉತ್ತರ ಬರೆಯೋವ ಹೆಂಗೆ ಅಂದರೆ ಒಂದು ಲೈನ್ಗೆ 3 ಪದಗಳನ್ನು ಬರೆಯವ. ಎಷ್ಟೊಂದು ಬರೆದು ಬಿಟ್ಟಿದ್ದಾನೆ ಇವನು ಅಂತ ಹೇಳಿದ್ರೆ, ಒಂದು ಲೈನ್ 3 ರಿಂದ 5 ಅಷ್ಟೇ ಪದಗಳ ಬಗ್ಗೆ ನಾನು ಹೇಳ್ತಿರೋದು. ಈ ಲಾಂಗ್ ಇಂಟರ್ವಲ್ಸ್ ಆಫ್ ಸ್ಪೇಸ್ ಅಂತ ಇರುತ್ತಲ್ಲ, ಅದು ತ್ರಾಸ ಕೊಡುತ್ತೆ ಓದವನಿಗೆ, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ತೊಂದರೆ ಕೊಡುತ್ತೆ. ಸೊ ಎಷ್ಟು ಅಂತರವಿರಬೇಕು ಅಷ್ಟು ಅಂತರವನ್ನು ಕಾಪಾಡ್ಕೋಬೇಕು. ದೇಶದ ಸ್ಪೇಸ್ಗೆ ಸಂಬಂಧಪಟ್ಟಂಗೆ ನಾವು ಬರೆಯುವಾಗ, ಫಾರ್ ಎಕ್ಸಾಂಪಲ್ ದಿ ವರ್ಡ್ಸ್, ನಾವು ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ವ, ಬ್ರಿಂಗ್ ಅಂದ್ಬಿಟ್ಟು ಒಂದು 20 ಡಾಟ್ ಹಾಕ್ಬಿಟ್ಟು ಆಮೇಲೆ ಎ ಅಂತ ಹಾಕ್ಬಿಟ್ಟು ಆಮೇಲೆ ಇವ್ರು ಏನು ಬರೆದಿದ್ದಾರಪ್ಪ ಅಂತ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆಮೇಲೆ ಪೀಸ್, PIEC, ಪೀಸ್ ಆಫ್ ಪೇಪರ್ ಅಂತ ಬ್ರಿಂಗ್ ಎ ಪೀಸ್ ಆಫ್ ಪೇಪರ್ ಅನ್ನೋದಕ್ಕೆ ನಾವು 2 ಲೈನಲ್ಲಿ ಬರೆದಾಗ ನಿಮ್ಗೆ ಏನು ಆಗುತ್ತೆ ಅನ್ನೋದು ನೀವೇ ಯೋಚನೆ ಮಾಡಿ, ಬೇಜಾರಾಗುತ್ತೆ, ನೀವೇ ಕಟ್ ಮಾಡಿಬಿಡ್ತೀರಿ. ಸೊ ದಿ ವರ್ಡ್ಸ್ will not make a sentence meaningful. If the words are written separated by long intervals of space, a small sentence cannot be meaningful if it is written in 2 pages. 2 ಪದಗಳು 2 ಪುಟಗಳಲ್ಲಿ ಒಂದು ಸೆಂಟೆನ್ಸ್ ನೀವು ಬರೆಯಕ್ಕೆ ಹೋದಾಗ ದಟ್ ಈಸ್ ಗೋಯಿಂಗ್ ಟು ಬಿ ಮೀನಿಂಗ್ಲೆಸ್ ಸೆಂಟೆನ್ಸ್. ಆಯ್ತಾ? ಇದನ್ನ ಸನ್ನಿಧಿ ಅಂತ ಕರೀತಾರೆ. ದಿ 4th condition and the final condition of a sentence is what is called ತಾತ್ಪರ್ಯ.
stands for the intended meaning of a sentence. ಆ ಸೆಂಟೆನ್ಸ್ ನಾವು ಅರ್ಥ ಏನಿದೆ ಅನ್ನೋದ್ರ ಪ್ರಕಾರ ನಾವು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು. ತಾತ್ಪರ್ಯ ಅಂದರೆ ಎ ವರ್ಡ್ ಮೇ ಹ್ಯಾವ್ ಡಿಫರೆಂಟ್ ಮೀನಿಂಗ್ಸ್. ಒಂದು ವಾಕ್ಯ ಅನೇಕ ಅರ್ಥಗಳನ್ನು ಒಳಗೊಂಡಿರಬಹುದು. ಬಟ್ ದಿ ಆಕ್ಚುಯಲ್ ಮೀನಿಂಗ್ ಆಫ್ ದಿ ವರ್ಡ್ ಡಿಪೆಂಡ್ಸ್ ಅಪಾನ್ ದಿ ಇಂಟೆನ್ಷನ್ ಆಫ್ ದಿ ಪರ್ಸನ್ ಹೂ ಅಟರ್ಸ್ ದಿ ವರ್ಡ್. ಬಟ್ ಅದರ ನಿಜವಾದ ಅರ್ಥ ಯಾವುದನ್ನು ಅವಲಂಬಿಸಿದೆ ಅಂದರೆ ಅವನ ಇಂಗಿತವೇನು ಅಂದ್ರೆ. ಸೊ ಲಕ್ಷ್ಮಣ ಇಸ್ ಪೋರ್ಟ್ರೇಡ್ ಇನ್ ರಾಮಾಯಣ ಆಸ್ ಇಂಗಿತಜ್ಞ ಅಂತ. ನಿಮ್ಮ ಇಂಗಿತವನ್ನು ಅನುಸರಿಸಿ ಗ್ರಹಿಸಿ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ದಿ ಕ್ವಾಲಿಟಿ ಆಫ್ ತಾತ್ಪರ್ಯ. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ತಾತ್ಪರ್ಯ. ತಾತ್ಪರ್ಯ ಗ್ರಹಣ ಅಂತ ಕರೀತಾರೆ. So, actual meaning of the word depends upon the intention of the person who utters the word. Thus, when a man is advised to achieve his end, ಅಂದರೆ ನಿಮ್ಮ ಗುರಿಯನ್ನು ನೀವು ಸಾಧಿಸಬೇಕು ಅಂತ ಒಬ್ಬನಿಗೆ ನಾವು ಉಪದೇಶಿಸುವಾಗ, he may not be knowing at once whether the word means a goal or death. ಎಂಡ್ ಅಂದರೆ ಎರಡು ಅರ್ಥ ಇದೆ ಸ್ವಾಮಿ. ಅದು ಗುರಿ ಅಂತಲೂ ಅರ್ಥವಾಗುತ್ತೆ, ಡೆತ್ ಅಂತಲೂ ಅರ್ಥವಾಗುತ್ತೆ. ಇದನ್ನೇ ಆರ್ಗ್ಯುಮೆಂಟ್ ಮೂಲಕ ನಾವು ಹೇಳಿದ್ರೆ ಹೀಗಿರುತ್ತೆ, ಗೊತ್ತಾಯ್ತಾ? ಏನಂದರೆ ದಿ ಎಂಡ್ ಆಫ್ ಲೈಫ್ ಈಸ್ ಪರ್ಫೆಕ್ಷನ್. ದಿ ಎಂಡ್ ಆಫ್ ಲೈಫ್ ಈಸ್ ಪರ್ಫೆಕ್ಷನ್. ದಟ್ ಈಸ್ ದಿ ಫಸ್ಟ್ ಸೆಂಟೆನ್ಸ್. ದಿ ಸೆಕೆಂಡ್ ಸೆಂಟೆನ್ಸ್ ಡೆತ್ ಈಸ್ ದಿ ಎಂಡ್ ಆಫ್ ಲೈಫ್. ಮೂರನೇ ಸೆಂಟೆನ್ಸ್ ಏನು? ದೇರ್ ಫಾರ್ ಡೆತ್ ಈಸ್ ಪರ್ಫೆಕ್ಷನ್ ಅಂತ. ಇದು ಅನೇಕ ಏನು ಇದಕ್ಕೆ ಎಡೆ ಮಾಡಿಕೊಡುತ್ತೆ. ತಮಾಷೆಗಷ್ಟೇ ಅಲ್ಲ, ಆಭಾಸಗಳಿಗೆ ಎಡೆ ಮಾಡಿಕೊಡುತ್ತೆ. ವೆನ್ ಯು ಆರ್ ಯೂಸಿಂಗ್ ದಿ ವರ್ಡ್ ಇನ್ ಎ ಡಿಫರೆಂಟ್ ಸೆನ್ಸ್ ವಿಚ್ ಆಟ್ ಟು ಹ್ಯಾವ್ ಬೀನ್ ಅಂಡರ್ಸ್ಟುಡ್ ಇನ್ ಎ ಪ್ರಾಪರ್ ಸೆನ್ಸ್, ಅವಾಗ ಏನಾಗುತ್ತೆ? ತಾತ್ಪರ್ಯ ಬರಲ್ಲ. ದಿ ಸೆಂಟೆನ್ಸ್ ಆರ್ ದಿ ಆರ್ಗ್ಯುಮೆಂಟ್ ಇಸ್ ಗೋಯಿಂಗ್ ಟು ಬಿ ಮೀನಿಂಗ್ಲೆಸ್. ವೆನ್ ಎ ಮ್ಯಾನ್ ಈಸ್ ಅಡ್ವೈಸ್ ಟು ಅಚೀವ್, ಯು ಹ್ಯಾವ್ ಟು ಅಚೀವ್ ಇಸ್ ಎಂಡ್ ಅಂತ. ಸಪೋಸ್ ನಾನು ಬ್ರಿಂಗ್ ಎ ಬ್ಯಾಟ್ ಅಂತ ಕರಿತೀನಿ, ಹೇಳ್ತೀನಿ. ಬ್ಯಾಟ್ ಅಂದರೆ ನೀವು ಏನು ಹೇಳ್ತೀರಿ? ನಮ್ಮ ಇಂಟೆನ್ಷನ್ ಏನೋ ಅದಕ್ಕೆ ಅನುಸಾರವಾಗಿ ನೀವು ಅರ್ಥ ಮಾಡಿಕೊಂಡು ಒಂದು ಕ್ರೀಡೋಪಕರಣವನ್ನು ತರ್ತೀರಿ. ಬ್ರಿಂಗ್ ಎ ಬ್ಯಾಟ್ ಮೀನ್ಸ್ ಕ್ರಿಕೆಟ್ ಬ್ಯಾಟ್ ಅಂತ. ಬಟ್ ದಿ ಟರ್ಮ್ ಬ್ಯಾಟ್ ಆಲ್ಸೋ ಮೀನ್ಸ್ ಅನ್ ಅನಿಮಲ್. ಬಾವಲಿ ಅನ್ನೋ ಅರ್ಥವನ್ನು ಪಡ್ಕೊಂಡಿದೆ. ಬಾವಲಿ ಎಲ್ಲಪ್ಪ ಹೊಡ್ಕೊಂಬರ್ಲಿ ಅಂತ. ಸೊ ನಮ್ಮ ಇಂಟೆನ್ಷನ್ನು ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ಡಾಕ್ಟ್ರ್ ಹತ್ರ ಹೋದಂತೆ, ಹಳಲೆಕಾಯಿ ಪಂಡಿತನ ಹತ್ರ ಒಬ್ಬ ರೋಗಿ ಹೋದಂತೆ, ಅಜೀರ್ಣ ಅಂತ. ಹಳಲೆಕಾಯಿ ಪಂಡಿತ ಸಂಸ್ಕೃತದಲ್ಲಿ ಒಂದು ವಾಕ್ಯ ಹೇಳ್ದ, ಲಂಘನಂ ಪರಮೌಷಧಂ ಅಂತ. ಲಂಘನವೇ ಪರಮೌಷಧ ಅಂತ. ಏನು ಮಾಡ್ದ? ಲಂಘನ ಅನ್ನೋ ಶಬ್ದಕ್ಕೆ ಜಂಪ್ ಅನ್ನು ಅರ್ಥ ಮಾಡಿಕೊಂಡು ತನ್ನ ಮನೆ ಮುಂದೆ ಇದ್ದ ಜಗಲಿಯಿಂದ ಒಂದು 20 ಸಲ ಜಂಪ್ ಮಾಡ್ದ. ಹೊಟ್ಟೆ ನೋವು ಇನ್ನೂ ಜಾಸ್ತಿ ಆಯಿತು. ತಿರ್ಗಾ ಡಾಕ್ಟ್ರ್ ಹತ್ರ ಬಂದ. ಅವ್ನು ಹೇಳಿದ, ಲಂಘನಂ ಪರಮೌಷಧ. ನಾವು ಮಾಡಿದೆ ಸ್ವಾಮಿ, ಆದರೆ ಕಡಿಮೆ ಆಗಲಿಲ್ಲ ಅಂತ. ಏನು ಮಾಡಿದೆ ಅಂದರೆ ಲಂಘನ ಮಾಡಿದೆ ಅಂದರೆ. ಲಂಘನ ಮಾಡಿದೆ ಅಂದರೆ ಏನು ಮಾಡಿದೆ ಅಂದರೆ, ಲಂಘನ ಮಾಡಿದೆ ಅಂದರೆ ಜಂಪ್ ಮಾಡಿದೆ ಅಂತ. ಲಂಘನ ಅಂದರೆ ಜಂಪ್ ಅಂತ ಅಷ್ಟೇ ಅಲ್ಲ, ನೆಗೆಯುವುದು ಎಂಬ ಅರ್ಥವಷ್ಟೇ ಅಲ್ಲ. ಇಟ್ ಈಸ್ ನಾಟ್ ಮಿಯರ್ಲಿ ಜಂಪಿಂಗ್. ಅದು ಉಪವಾಸವನ್ನು ಮಾಡು ಅಂತ ಹೇಳಿದೆಪ್ಪ ನಾನು ಅಂತ. ಸೊ ಇದು ಯಾಕೆ ಇವೆಲ್ಲ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ಅಂದರೆ, ಯಾವುದೇ ವಾಕ್ಯವನ್ನು ನಾವು ಹೇಳುವಾಗ ಆ ಹೇಳುಗನ ಇಂಗಿತವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಈ ಹಾಗೆ ಅರ್ಥ ಮಾಡಿಕೊಂಡಾಗ ಮಾತ್ರವೇ ಒಂದು ಸೆಂಟೆನ್ಸ್ ಮೀನಿಂಗ್ಫುಲ್ ಆಗಿರುತ್ತೆ. ದಿಸ್ ಈಸ್ ದಿ ಕಂಡೀಷನ್ ವಿಚ್ ಈಸ್ ಗಿವನ್ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ದಿ ಆಡಿಯನ್ಸ್ ಆರ್ ದಿ ರೀಡರ್. ಈ ಉಪಾಧಿಯು ಓದುಗನನ್ನು ಅಥವಾ ಆ ಕೇಳುಗನನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾಡಲ್ಪಟ್ಟಿತ್ತು. ಸೊ ದಸ್ ಅಂಡರ್ಸ್ಟ್ಯಾಂಡಿಂಗ್ ಎ ಸೆಂಟೆನ್ಸ್ ಡಿಪೆಂಡ್ಸ್ ಅಪಾನ್ ಅಂಡರ್ಸ್ಟ್ಯಾಂಡಿಂಗ್ ದಿ ಇಂಟೆನ್ಷನ್ಸ್ ಆಫ್ ದಿ ಸ್ಪೀಕರ್. ಹೀಗೆ ಒಂದು ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಿದ್ದರೆ ಆ ವಾಕ್ಯವನ್ನು ನಾವು ನೀಡ್ತಾನಲ್ಲ, ಕೊಡ್ತಾನಲ್ಲ, ಅವನ ಇಂಟೆನ್ಷನ್ ಏನು ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕಮಿಂಗ್ ಟು ದಿ ಲಾಸ್ಟ್ ಪ್ರಮಾಣ ವಿಚ್ ಇಸ್ ಕಾಲ್ಡ್ ಉಪಮಾನ. ವಿಚ್ ಈಸ್ ಉಪಮಾನ. ಉಪಮಾನ ಇಸ್ ದಿ ನಾಲೆಡ್ಜ್ ಆಫ್ ರಿಲೇಷನ್ ಬಿಟ್ವೀನ್ ನೇಮ್ ಆ್ಯಂಡ್ ದಿ ಥಿಂಗ್ಸ್ ಸೋ ನೇಮ್ಡ್ ಅಂತ. ಉಪಮಾನವೆಂಬುದು ಒಂದು ಹೆಸರು ಮತ್ತು ಆ ಹೆಸರು ಸೂಚಿಸುವ ವಸ್ತುಗಳಿಗೆ ಇರುವ ಸಂಬಂಧದ ಆಧಾರವನ್ನು ಪಡೆದಿದೆ.
For example, a man does not know a wild cow. There is a wild cow. ಸಂಸ್ಕೃತದಲ್ಲಿ ಅದಕ್ಕೆ ಗವಯ ಅಂತ ಕರೀತಾರೆ. A forest, a forester happens to give him information that resembles a cow. ಅಲ್ಲಿ ಕೌ ಇದೆಯಪ್ಪ, ಅದು ವೈಲ್ಡ್ ಕೌವಿಂದ ಗವಯ ಅಂತ ಇದೆ. ಇಟ್ ಆಲ್ಮೋಸ್ಟ್ ರಿಸೆಂಬಲ್ಸ್ ಎ ಕೌ. ಇದು ನಮ್ಮ ನಾಡ ಹಸುವನ್ನು, ನಾಡ ಹಸುವನ್ನು ಹೋಲುತ್ತದೆ ಅಂತ ಹೇಳಿರ್ತಾನೆ. ವೆನ್ ದಟ್ ಮ್ಯಾನ್ ಸೀಸ್ ದಟ್ ಅನಿಮಲ್ ಇನ್ ದಿ ಫಾರೆಸ್ಟ್, ಅದೇ ರೀತಿಯ ಒಂದು ಪ್ರಾಣಿಯನ್ನು ನೋಡಿದಾಗ, ಯಾರೋ ಒಬ್ಬ ವ್ಯಕ್ತಿ ಕಾಡಿಗೆ ಹೋಗಿ ನೋಡಿದಾಗ, he comes to remember the words of his friend, ತನ್ನ ಸ್ನೇಹಿತನ ಮಾತನ್ನು ನೆನಪಿಸಿಕೊಳ್ತಾನೆ. comes to know that it is ಗವಯ. This is the ಗವಯ which is about which my friend has given the information ಅಂತ ಹೇಳ್ತಾನೆ. Similarly, a man may not be knowing what saxophone is. Saxophone is a musical instrument. ಬಟ್ ನನಗೆ ಗೊತ್ತಿಲ್ಲ ಸ್ಯಾಕ್ಸೋಫೋನ್ ಅಂದ್ರೆ ಏನು. ನಾ ಕೇಳ್ತೀನಿ, ಹಿಸ್ ಫ್ರೆಂಡ್, ಮೈ ಫ್ರೆಂಡ್ ಸೇಸ್ ದಟ್ ಇಟ್ ಈಸ್ ಯು ಶೇಪ್ಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಹೆಚ್ಚು ಕಡಿಮೆ ಯು ಶೇಪಲ್ಲಿ ಇರುತ್ತೆ ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ. ವೆನ್ ಐ ಹ್ಯಾಪನ್ ಟು ಸಿ ಇಟ್ ಇನ್ ಎ ಮ್ಯೂಸಿಕಲ್ ಪ್ರೋಗ್ರಾಮ್, ಒಂದು ಮ್ಯೂಸಿಕ್ ಪ್ರೋಗ್ರಾಮಲ್ಲಿ ನಾನು ಆ ಇನ್ಸ್ಟ್ರೂಮೆಂಟ್ ನೋಡಿದಾಗ, ಐ ರಿಮೆಂಬರ್ ಮೈ ಫ್ರೆಂಡ್ಸ್ ವರ್ಡ್ಸ್ ಆ್ಯಂಡ್ ಐ ಕಮ್ ಟು ನೋ ದಟ್ ಇಟ್ ಈಸ್ ಸ್ಯಾಕ್ಸೋಫೋನ್. ನನ್ನ ಸ್ನೇಹಿತನ ಮಾತನ್ನು ನೆನಪು ಬರುತ್ತೆ ನನಗೆ, ಓ ಇದೇ ಇರಬೇಕು ಸ್ಯಾಕ್ಸೋಫೋನ್ ಅಂತ. ದಸ್ ಉಪಮಾನ ಇಸ್ ಬೇಸ್ಡ್ ನಾಟ್ ಓನ್ಲಿ ಅಪಾನ್ ದಿ ರಿಲೇಷನ್ ಆಫ್ ನೇಮ್ ಅಂಡ್ ಇಟ್ಸ್ ಆಬ್ಜೆಕ್ಟ್, ಬಟ್ ಆಲ್ಸೋ ಆನ್ ದಿ ನಾಲೆಡ್ಜ್ ಆಫ್ ದಿ ಸಿಮಿಲಾರಿಟಿ ಬಿಟ್ವೀನ್ ಟೂ ಥಿಂಗ್ಸ್. ಅಂದರೆ ಉಪಮಾನವೆಂಬುದು ಹೆಸರು ಮತ್ತು ಅದು ಸೂಚಿಸುವ ವಸ್ತುಗಳ ಸಂಬಂಧದ ಆಧಾರವನ್ನಷ್ಟೇ ಅಲ್ಲ ಅದು ಹೊಂದಿರೋದು ಉಪಮಾನ ಅನ್ನೋದು, ಮತ್ತು ಎರಡು ವಸ್ತುಗಳಲ್ಲಿ ಇರುವ ಸಾದೃಶ್ಯದ ಆಧಾರವನ್ನು ಹೊಂದಿದೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಉಪಮಾನ. ಆದ್ದರಿಂದಲೇ ಅದನ್ನು ಉಪಮಾನ, ಉಪಮೆ ಎಂದು ಕರೆಯುತ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು we have close of Nyaya, and next we are going to take up what is called Vaisheshika. 1 minute. Madam, 1 minute. Okay, sir. Where it is, I am searching. Yes. I'm going to take up another. Shall we take up another chapter? Yes, sir. Yes, sir. Yes, we will start. Next Sir. darshana, probably it may not be possible to finish off this darshana. Vaisheshika, are you listening to me? ಸ್ವಲ್ಪ ಇಟ್ಕಳ್ಸಿ. Yes, sir. Yes, sir. ಎಸ್ ಸರ್. ಸರ್ ಕೇಳಿಸ್ತಿದೆ ಸರ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್. ಕೇಳಿಸ್ತಿದೆ ಸರ್. ಕೇಳಿಸ್ತಾ ಇದೆ ಸರ್. ಅದು ನನಗೆ ಬರಲ್ಲ. ಹಾ, ಎಸ್ ಸರ್, ಕೇಳಿಸ್ತಾ ಇದೆ ಸರ್. ಎಸ್ ಎಸ್ ಎಸ್. ಕೇಳಿಸ್ತಾ ಇದೆ ಸರ್. ವೈಶೇಷಿಕ. ಎಸ್.
ಸರ್, ಈ ಚಾರ್ವಾಕ ಸಿದ್ಧಾಂತದಲ್ಲಿ ದರ್ಶನಗಳನ್ನ ಅವ್ರು ಒಪ್ಕೊಳ್ಳೋದಿಲ್ಲ ಸರ್. ಅವ್ರದೇ ಒಂದು ಅಂದ್ರೆ ದರ್ಶನಪ್ಪ. ದರ್ಶನಗಳೆಲ್ಲ ಇದೆಯಲ್ಲ, ಆ ದರ್ಶನಗಳನ್ನ ಅವರು ವಿರೋಧಿಸ್ತಾರೆ ಅಂತ ಚಾರ್ವಾಕ ಸಿದ್ಧಾಂತದಲ್ಲಿ. ಹೌದು. ಇವಾಗ ಏನು, ಈಗ ತಾವು ದರ್ಶನದ ಬಗ್ಗೆ ಹೇಳ್ತೀನಿ ಅಂತ ನನ್ನ ಹೇಳ್ತಿರಲ್ಲ. ಇಷ್ಟ ಯಾಕೆ ಇದನ್ನ ನೀವು ಕೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನದಿಂದ ನೋಡಿದ್ದಾರೆ ಸತ್ಯ ಅನ್ನೋದನ್ನ ನಿಮಗೆ ಹೇಳಕ್ಕೆ. ಎಷ್ಟು ದೃಷ್ಟಿಕೋನದಿಂದ ನೋಡಕ್ಕೆ ಸಾಧ್ಯ ಅಂತ, ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋ ತೀರ್ಮಾನ ನಿಮಗೆ ಬಿಟ್ಟಿದ್ದು. ಚಾರ್ವಾಕರು ಅವರು ಹೇಳೋದ್ರಲ್ಲಿ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ನಾವು ಒಪ್ಕೊಂಡ್ರೆ ಅವ್ರು ಹೇಳೋದು ಸರಿ ಅಲ್ವೇ? ನಮಸ್ಕಾರ. ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಹೇಳಿದ್ರೆ ಅವ್ರು ನೀವು ಸರಿ ಸ್ವಾಮಿ, ಅದೊಂದೇ ಸರಿ ಅಂತ ಹೆಂಗೆ ಹೋಗಿ ಹೇಳ್ತೀರಾ? ಸೊ ದಟ್ ಈಸ್ ವಾಟ್ ಇನ್ ಸೋ ಫಾರ್ ಆಸ್ ಪ್ರತ್ಯಕ್ಷ ಇಸ್ ಕನ್ಸರ್ನ್, ವಾಟ್ ಎವರ್ ದಟ್ ಈಸ್ ಟೋಲ್ಡ್ ಬೈ ಚಾರ್ವಾಕ ಹಿ ಈಸ್ ಕರೆಕ್ಟ್. ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತಾರೆ ಸರ್, ಪ್ರತ್ಯಕ್ಷನೇ ಪ್ರಮಾಣ ಅಂತ ಹೇಳ್ತಾರೆ. ಅದನ್ನೇ ನಾನು ಹೇಳ್ತಿರೋದು. ಅದಕ್ಕೆ ಇವೆಲ್ಲ ಉಟ್ಕೊಂಡಿರೋದು. ನಮ್ಮ ಕಣ್ಣು ಕಂಡಿದ್ದು ಒಂದೇ ಸತ್ಯ ಅಂತ ಹೇಳಿದ್ರೆ, ಕಣ್ಣು ಕಾಣದೇ ಇರೋದು ಈ ಪ್ರಪಂಚದಲ್ಲಿ ಬೇರೆ ಇದೆಯಪ್ಪ. ನಮ್ಮ ಬೆನ್ನ ಹಿಂದೆ ಏನಿದೆ ನಮಗ್ ಗೊತ್ತಿಲ್ಲ, ಇಲ್ವೇ ಇಲ್ಲ ಅಂದ್ಬಿಡ್ತೀರಾ? ತಿರುಗಿದಾಗೆ ನೋಡ್ತೀವಿ ಅದನ್ನ, ಅವಾಗ ಕಾಣುತ್ತಲ್ಲ ಸರ್ ಅಂತ. ಆ ಕಡೆ ತಿರುಗಿದಾಗ ಈ ಕಡೆ ಬೆನ್ನ ಹಿಂದೆ ಏನಿದೆ ಅಂತ ಇದೆ ಅಂತ ಏನು ಗ್ಯಾರಂಟಿ? ನಾವು ತರ್ಕ ಮಾಡ್ತಾ ಇದ್ರೆ ಅದಕ್ಕೆ ಎಂಡಿಲ್ಲ. ನೀವು ಆ ಕಡೆ ತಿರುಗಿದಾಗ ಬೋರ್ಡ್ ಇದೆ, ಆದ್ರೆ ನೀವಿದ್ದೀರಾ ಅಂತ ಏನು ಗ್ಯಾರಂಟಿ? ನಾನು ತರ್ಕ ಮಾಡ್ತಿದ್ರೆ ನೀವಿದ್ದೀರಾ ಅಂತ ತಿಳ್ಕೊಳಕ್ ನೀವು ಈ ಕಡೆ ತಿರುಗಿ ಅಂದ್ರೆ ನಮ್ ಜೀವನವೆಲ್ಲ ಈ ಕಡೆ ಆ ಕಡೆ ತಿರ್ಗೋದೇ ಆಗೋಗುತ್ತೆ, ವ್ಯವಹಾರವೇ ಸಾಧ್ಯವಾಗಲ್ಲ. ನೈಯಾಯಿಕರು ಏನ್ ಹೇಳ್ತಾರೆ ಅಂದ್ರೆ, ಹೊಗೆ ಇರೋ ಕಡೆ ಎಲ್ಲ ಬೆಂಕಿ ಇದೆ ಅಂತ ತರ್ಕ ಮಾಡೋದೇನು? ಯಾಕೆ ತರ್ಕ ಮಾಡ್ತೀಯ ಅಂದ್ರೆ, ಹಾಗೆ ಸರಿಯಪ್ಪ, ಹಾಗಿದ್ರೆ ನೀನು ಒಲೆ ಹಚ್ಚಕ್ಕೆ ಬೆಂಕಿ ಹತ್ತಿಸ್ಲೇಬೇಡ ಅಂತ ಹೇಳ್ತಾರೆ. ಒಲೆ ಹಚ್ಚೋದಕ್ಕೆ ಹತ್ತಿದ ತಕ್ಷಣ ಬೆಂಕಿ ಬರುತ್ತೆ ಅಂತ ಏನು ಗ್ಯಾರಂಟಿ? ಬೆಂಕಿ ಬರುತ್ತೆ ಏನಿಲ್ಲ, ಪ್ರಪಂಚ ಇವತ್ತಿದೆ ನಾಳೆ ಬೇರೆ ತರ ಇರುತ್ತೆ ಅಂತ ಏನ್ ಗ್ಯಾರಂಟಿ ಅನ್ಬಿಟ್ಟು ವ್ಯವಹಾರವೇ ಮಾಡಬೇಡ ನೀನು. ನೀರು ಕುಡಿಯೋದಕ್ಕೆ ಗ್ಲಾಸಿಂದ ನೀರು ಕೆಳಗಡೆ ಬರುತ್ತೆ, ಗುರುತ್ವಾಕರ್ಷಣ ಶಕ್ತಿ ಇಲ್ಲ, ಇದು ಇವತ್ತಿದೆ ಸ್ವಾಮಿ ನಾಳೆ ಬರುತ್ತೆ ಏನ್ ಗ್ಯಾರಂಟಿ ಅಂತ ತಿಳ್ಕೊಂಡ್ಬಿಟ್ಟು ನೀರು ಕುಡಿಲೇಬೇಡ ಬಾಯಾರ್ದ್ರುವೆ. ಸೊ ನಿಮ್ಮ ವಾದ ವಿತಂಡವಾದವಾಗುತ್ತೆ, ವ್ಯವಹಾರಕ್ಕೆ ಪ್ರಯೋಜನವಿಲ್ಲ. ಗೊತ್ತಾಯ್ತೆ? ವ್ಯಾವಹಾರಿಕವಾಗಿ ಯಾವ ಉಪಯುಕ್ತವಲ್ಲ ನಿಮ್ಮ ವಾದ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಅಂದ್ರೆ, ಬೌದ್ಧರು ಹೇಳ್ತಾರೆ, ನೈಯಾಯಿಕರು ಕ್ರಿಟಿಸೈಸ್ ಮಾಡ್ತಾರೆ ಚಾರ್ವಾಕರನ್ನ. ಹೊಗೆ ಇರೋ ಕಡೆ ಎಲ್ಲ ಬೆಂಕಿ ಇರುತ್ತೆ ಅಂತ ಹೇಳಿದ್ರೆ, ಹಾಗಿದ್ರೆ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ ಸ್ವಾಮಿ, ನೀವು ಊಟ ಅಡುಗೆ ಮಾಡೋವಾಗ ಒಲೆ ಹಚ್ಚಲೇಬೇಡಿ, ಬೆಂಕಿ ಬರುತ್ತೆ ಅಂತ ಏನು ಗ್ಯಾರಂಟಿ? ಅದಾಗಿದೆ ಊಟ ಬಂದ್ಬಿಡ್ಲಿ ಅಂತ ಹೇಳ್ತೀನಿ. ವ್ಯವಹಾರ, ನಿಮ್ಮ ತರ್ಕ ವ್ಯವಹಾರ ಯೋಗ್ಯವಲ್ಲ ಅಂತ. ನಾವು ಯಾವುದೇ ಒಂದು ಪ್ರಮಾಣದ ಬಗ್ಗೆ ಮಾತಾಡಬೇಕಿದ್ರು ಅದು ನಮ್ಮ ದೈನಂದಿನ ವ್ಯವಹಾರವನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾತಾಡಬೇಕು. ಇದೇ ಕ್ರಿಟಿಸಿಸಮ್ನ ಡೇವಿಡ್ ಹ್ಯೂಮ್ ಅಂತ ಒಬ್ಬ 19ನೇ ಶತಮಾನದಲ್ಲಿ ಬರ್ತಾನೆ, ಬ್ರಿಟಿಷ್ ತಾತ್ವಿಕ, ಇದೇ ರೀತಿ ಮಾತಾಡ್ದ. ಅವನನ್ನು ಇದೇ ರೀತಿ ಕ್ರಿಟಿಸೈಸ್ ಮಾಡಿದ್ರು. ಎ ನಂತರ ಬಿ ಆಗುತ್ತೆ, 20 ಸಲ ಆಗಿದೆ, ಮುಂದೆ ನಾಳೆ ಎ ನಂತರ ಬಿನೇ ಆಗುತ್ತೆ ಅಂತ ಏನು ಗ್ಯಾರಂಟಿ ಅಂತ ಹೇಳಿದ್ರೆ, ಯು ಆರ್ ಕ್ವಶನಿಂಗ್ ದಿ ವೆರಿ ಫೌಂಡೇಶನ್ ಆಫ್ ಸೈನ್ಸ್. ವಿಜ್ಞಾನ ಬೇಸ್ ಮಾಡ್ಕೊಂಡಿರೋದೇ ಈ ತತ್ವದ ಆಧಾರದ ಮೇಲೆ, ಕಾರ್ಯಕಾರಣ ಸಂಬಂಧವನ್ನು. ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇದೆ, ಪ್ರತಿಯೊಂದು ಘಟನೆಯು ಇನ್ನೊಂದು ಘಟನೆಯ ಕಾರ್ಯವಾಗಿದೆ ಅಂತ. ದಿ ಹೋಲ್ ವರ್ಲ್ಡ್ ರೆಪ್ರೆಸೆಂಟ್ಸ್ ದಿ ಚೈನ್ ಆಫ್ ಕಾಸ್ ಅಂಡ್ ಎಫೆಕ್ಟ್. ಇಡೀ ಜಗತ್ತು ಕಾರ್ಯಕಾರಣಗಳ ಸರಪಣಿಯನ್ನು ಪ್ರತಿನಿಧಿಸುತ್ತದೆ. ಇದನ್ನು ಬುದ್ಧ ಹೇಳಿದ್ರು. ಬುದ್ಧ ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಹೇಳಿದ್ರು. ಇವರು ಬಾಹ್ಯ ಒಂದು ಸಂಗತಿಗಳಿಗೆ ಅಳವಡಿಸ್ಕೊಂಡು ಹೇಳ್ತಾರೆ. ಕಾರ್ಯಕಾರಣ ಸಂಬಂಧ ನೀವು ಮಾಡೋಕ್ಕಾಗಲ್ಲ. ಕಾರ್ಯಕಾರಣ ಸಂಬಂಧವೇ ಸುಳ್ಳು ಅಂತ ಹೇಳ್ಬಿಟ್ರೆ ನೀವು, ಹಾಗಿದ್ರೆ ವ್ಯವಹಾರವೇ ಸಾಧ್ಯವಿಲ್ಲ. ಸೊ ಈ ವ್ಯವಹಾರವನ್ನು ಗಣನೆಗೆ ತೆಗೆದುಕೊಂಡು ಇವರು ಪ್ರಮಾಣಗಳನ್ನು ಇಟ್ಟರು. ಇನ್ನೇನಪ್ಪ ನಾನು ಮಾತಾಡೋದು? ಏನೋ ಒಂದು ಕ್ವಶನ್ ಕೇಳಿದೆ, ಇವ್ರು ಇಷ್ಟೊಂದು ಮಾತಾಡ್ತಿದಾರಲ್ಲ, ಇವ್ರ ತಂಟೆಗೆ ಹೋಗೋದು ಬೇಡ ಅಂತ ಇಟ್ಬಿಡ್ಬೇಡಿ ಸರ್. ಆತರ ಏನಿಲ್ಲ. ಈಗ ಅದೇ ತಮಾಷೆಗೆ ಚಾರ್ವಾಕ ಹೇಳ್ದೆ. ಸಿದ್ಧಾಂತ
ನೀವು ಪ್ರತ್ಯಕ್ಷನೇ ಪ್ರಮಾಣ ಅಂತ ಹೇಳಿ ಟೈರ್ಡ್ ಹೇಳಿದ್ರೆ ಯಾಕೆಂದ್ರೆ ನೀವು ಒಂದೇ ಸಮನೆ ಅದು ಪ್ರತ್ಯಕ್ಷನೇ ಪ್ರಮಾಣ ಅನ್ನೋವಂಥದ್ದು ಅದ್ರಲ್ಲಿ ಅವರು ದರ್ಶನನ ಸಂಪೂರ್ಣವಾಗಿ ವಿರೋಧಿಸ್ತಾರೆ. ದರ್ಶನಗಳು ಯಾವ್ದೇ ಈಗ ದರ್ಶನಗಳೆಲ್ಲ ಇದೆಯಲ್ಲ, ಆ ದರ್ಶನಗಳನ್ನ ವಿರೋಧಿಸ್ತಾರೆ ಅವರು. ಸೊ ಅವರು ದರ್ಶನಗಳನ್ನ ವಿರೋಧಿಸ್ತಾರೆ ಅಂತ ಅನ್ನೋ ವಿಷಯಕ್ಕೆ ನಾನು ಹೇಳ್ದೆ ಅಷ್ಟೇ ಸರ್, ಬೇರೆ ಏನಿಲ್ಲ. ವಿರೋಧಿಸೋದು ಯಾಕೆಂದ್ರೆ ಇವರೆಲ್ಲ ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಪ್ರತ್ಯಕ್ಷ ಒಂದೇ ಪ್ರಮಾಣ ಆದ್ರೆ ಸತ್ಯದ ಪರಿಧಿನೇ ನೀವು ಪರಿಮಿತ ಮಾಡ್ದಂಗೆ ಆಗೋಗುತ್ತೆ. ಈ ಸತ್ಯ ಅನ್ನೋದು ಬಹಳ ವಿಸ್ತಾರವಾದದ್ದು, ಸಂಕೀರ್ಣವಾದದ್ದು. ಈ ಸಂಕೀರ್ಣ ಸತ್ಯತೆಯನ್ನು ಹೋಗಿ ನೀವು ಅತಿಯಾಗಿ ಸರಳೀಕರಣ ಮಾಡಿಬಿಟ್ರೆ ನೀವು ಕಣ್ಣಿಗೆ ಕಂಡಿದ್ ನಿಜ, ಕಣ್ಣಿಗೆ ಕಾಣದೇ ಸುಳ್ಳು ಅಂತ. ಇಂದ್ರಿಯಗಳೆಲ್ಲ ಎಷ್ಟು ಪರಿಮಿತಿ ಇದೆ. ಕಣ್ಣು ಶಬ್ದ ಕೇಳಕ್ಕಾಗಲ್ಲ, ಕಿವಿ ಆಕಾರ ನೋಡಕ್ಕಾಗಲ್ಲ, ಮೂಗು ರುಚಿ ನೋಡಕ್ಕಾಗಲ್ಲ, ನಾಲ್ಗೆ ವಾಸನೆ ನೋಡಕ್ಕಾಗಲ್ಲ. ಇಂದ್ರಿಯಗಳ ಪರಿಧಿಯೊಳಗೆ ನಿಮಗೆ ಪರಿಮಿತಿ ಇರಬೇಕಿದ್ರೆ ನೀವು ಬೇರೆ ಬೇರೆ ವಿಷಯಗಳ ಬಗ್ಗೆ ಕಣ್ಣು ಕಾಣಲ್ಲ, ಇಂದ್ರಿಯಗಳಿಗೆ ಗ್ರಾಹ್ಯವಲ್ಲ, ಅದರಿಂದ ಅದಿಲ್ಲ ಅಂತ ಸಾರಾಸಗಟಾಗಿ ತಿರಸ್ಕಾರ ಮಾಡಿಬಿಟ್ರೆ, ಈಗ A+B² = A² + 2AB + B² ಅಂತ ಒಂದು ಫಾರ್ಮುಲಾ ಇದೆ. ವೇರ್ ಈಸ್ ಎ ಸರ್? ಈಸ್ ಇಟ್ ಪರ್ಸೆಪ್ಟಿಬಲ್? ಜಸ್ಟ್ ಬಿಕಾಸ್ ಇಟ್ ಈಸ್ ನಾಟ್ ಪರ್ಸೆಪ್ಟಿಬಲ್ ಅದರ ಸತ್ಯತೆಯನ್ನು ತಿರಸ್ಕಾರ ಮಾಡ್ತೀರಾ? A² + 2AB + 2 + 1 = 1 + 2. ಎಲ್ಲಿದೆಪ್ಪ ಇದು? ಕಣ್ಣು ಕಾಣುತ್ತಾ? 2 ವಸ್ತುಗಳು ಸಹಾಯ ತಗೊಂಡು 2 ಅಂತೀರಿ. ಆದರೆ ವಾಸ್ತವವಾಗಿ 2 ಅನ್ನೋ ಪರಿಕಲ್ಪನೆ ಬುದ್ಧಿಗೆ ದತ್ತವಾಗಿರೋದು. ಆ ಬುದ್ಧಿಗೆ ದತ್ತವಾಗೋದಕ್ಕೆ ಯಾವುದೋ ಒಂದು 2 ಆಬ್ಜೆಕ್ಟ್ ತಗೊಳ್ತೀರಿ ನೀವು ಅಷ್ಟೇ. ಒನ್ಸ್ ನೀವು ಆ 2 ಅನ್ನೋದು ಅರ್ಥವಾಗೋಯ್ತು ಅಂದಮೇಲೆ ಆ ವಸ್ತುಗಳ ಅವಶ್ಯಕತೆ ನಿಮಗಿಲ್ಲ. ಆ 2 ಅನ್ನೋದು ವಾಸ್ತವಿಕ ಜಗತ್ತಿನಲ್ಲಿ ಎಲ್ಲಿದೆ? ಅದು ಬುದ್ಧಿಗೆ ಗೋಚರವಾದದ್ದು ಸತ್ಯ. ಅದು ಬುದ್ಧಿಗೆ ಗೋಚರವಾದದ್ದೇ. ಈಗ ಕಣ್ಣು ಕಂಡಿದ್ದೆಲ್ಲ ಸತ್ಯ ಅಂತ ಹೇಳ್ತಿರಲ್ಲ. ಒಂದು ಕಡ್ಡಿಯನ್ನು ನೀವು ನೀರಿನಲ್ಲಿ ಸೇರಿಸಿದಾಗ ಆ ಕಡ್ಡಿ ಡೊಂಕಾಗಿರುವಂತೆ ಕಾಣುತ್ತೆ. ಕಡ್ಡಿ ನಿಜವಾಗಿಯೂ ಡೊಂಕಾಗಿದೆಯಾ? ಕಣ್ಣು ಕಾಣೋವರೆಗೂ ನಿಜವಾಗ್ಲೂ ಡೊಂಕಾಗಿದೆ. ಆ ಕಡ್ಡಿ ನೀರಿನ ತೆಗೆದ ಮೇಲೆ ಏನಾಗುತ್ತೆ? ಬೆಳಕಿನ ವಕ್ರೀಕರಣದಿಂದಾಗಿ ಕಡ್ಡಿ ಡೊಂಕಾಗಿರುವಂತೆ ಕಾಣುತ್ತದೆ. ಅಂದ್ರೆ ಇಂದ್ರಿಯಗಳು ಕೊಡುವ ಮಾಹಿತಿಗಳೆಲ್ಲ ಸತ್ಯವಲ್ಲ. ಇಂದ್ರಿಯಗಳಿಗೆ ದತ್ತವಾಗಿರೋದೆಲ್ಲ ಸತ್ಯವಲ್ಲ. ಕಣ್ಣು ಕಾಣೋದೊಂದು, ಅದು ಇರೋದೊಂದು. ಎಷ್ಟೋ ವಿಚಾರಗಳು ಆರ್ಡಿನರಿ ಕಣ್ಣಿಗೆ ನಿಮಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಣಲ್ಲ. ಆರ್ಡಿನರಿ ಮೈಕ್ರೋಸ್ಕೋಪ್ಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಣುತ್ತೆ. ಪವರ್ಫುಲ್ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ಗೆ ಅಲ್ಲಿ ಕಾಣೋದು ಜೀವಕೋಶಗಳು ಬೇರೆ ತರ ಕಾಣುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸು. ಇದು ವಾಸ್ತವಿಕತೆ ಅನ್ನೋದು ನೀವು ಯಾವುದೇ ಒಂದು ಲೇಮನ್ ಸ್ಟ್ಯಾಂಡ್ ಪಾಯಿಂಟ್ ಇದೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ನೈವ್ ರಿಯಲಿಸಮ್ ಅಂತ ಕರೀತಾರೆ ಚಾರ್ವಾಕರನ್ನ. ಒಂದು ಶೈಶವಾವಸ್ಥೆಯ ಒಂದು ಇದು. ಅದನ್ನು ಒಪ್ಕೋಬೇಕು. ಕಣ್ಣನ್ನ ಪ್ರಾರಂಭ ಆಗೋದೇ ನಾವು ಚಾರ್ವಾಕರ ಇದರಿಂದಲೇ ನಮ್ಮ ಜೀವನ ಪ್ರಾರಂಭ ಆಗೋದೆ. ಅದನ್ನು ನಾವು ತಿರಸ್ಕಾರ ಮಾಡೋಕ್ಕಾಗಲ್ಲ. ಫಸ್ಟ್ ನಮಗೆ ಕಣ್ಣು ಕಂಡಾಗ ಇದೇನೋ ಹುಳು ಥರ ಕಾಣ್ತಾ ಇದೆ ಅಂತ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಬಟ್ ಲೇಟರ್ ಯು ಕಮ್ ಟು ನೋ ಎಕ್ಸರ್ಸೈಸಿಂಗ್ ಯುವರ್ ವಿವೇಕ ದಟ್ ಇಟ್ ಈಸ್ ನಾಟ್ ದಟ್ ಅಂತ. ಅದರಿಂದ ಚಾರ್ವಾಕರು ಒಂದು ಸ್ಥಾನ ಇದೆ, ಆದರೆ ಅದು ಪರಮ ಸ್ಥಾನವಲ್ಲ, ಅದೇ ಶ್ರೇಷ್ಠವಾದ ಸ್ಥಾನವಲ್ಲ ಅನ್ನೋದು ತಿಳ್ಕೋಬೇಕು. ಅದಕ್ಕೆ ಬೇರೆ ಬೇರೆ ದರ್ಶನಗಳು ಹುಟ್ಕೊಂಡಿದ್ದು. Now we are going to I am going to give some information about Vaisheshika. Vaisheshika Sutra of Kanada is the basic text for Vaisheshika school. Vaisheshika ದರ್ಶನಕ್ಕೆ ಆಧಾರ ಯಾವುದು ಅಂದ್ರೆ ವೈಶೇಷಿಕ ಸೂತ್ರ. ಇದನ್ನ ಬರೆದವರು ಕಣಾದ ಅಂತ. ದಿ ಸ್ಕೂಲ್ ಇಸ್ ಪ್ಲೂರಲಿಸ್ಟಿಕ್ ಇನ್ ನೇಚರ್. ಈ ದರ್ಶನ ಬಹುತ್ವವಾದವನ್ನು ಪ್ರತಿನಿಧಿಸುತ್ತೆ. ಹಂಗಂದ್ರೆ ಏನು? ದಟ್ ಮೀನ್ಸ್ ಇಟ್ ಬಿಲೀವ್ಸ್ ಇನ್ ದಿ ಎಕ್ಸಿಸ್ಟೆನ್ಸ್ ಆಫ್ ಮೆನಿ ರಿಯಾಲಿಟೀಸ್. ಅದು ಅನೇಕ ಸತ್ಯಗಳನ್ನು, ಒಂದಲ್ಲ, ಅದ್ವೈತವಲ್ಲ, ಅದು ಅನೇಕ ಸತ್ಯಗಳನ್ನು ಒಪ್ಪುತ್ತೆ. ಈ ಅನೇಕ ಸತ್ಯಗಳು ಒಂದಕ್ಕಿಂತ ಒಂದು ಸ್ವತಂತ್ರವಾಗಿದೆ, ಇಂಡಿಪೆಂಡೆಂಟ್ ಆಫ್ ಒನ್ ಅನದರ್. ವೈಶೇಷಿಕ ಡೆಸಿಗ್ನೇಟ್ಸ್ ದಿಸ್ ರಿಯಾಲಿಟಿ ಆಸ್ ಪದಾರ್ಥ. ವೈಶೇಷಿಕವು ಈ ಸತ್ಯವನ್ನ ಪದಾರ್ಥಗಳೆಂದು ಕರೆಯುತ್ತೆ. ಪದಾರ್ಥ ಅನ್ನೋ ಶಬ್ದದಲ್ಲಿ 2 ಶಬ್ದಗಳಿವೆ, ಪದ ಅರ್ಥ. ಎ ಪದಾರ್ಥ ಈಸ್ ಸೋ ಕಾಲ್ಡ್ ಬಿಕಾಸ್ ಇಟ್ ಈಸ್ ಅನ್ ಆಬ್ಜೆಕ್ಟ್ ಆಫ್ ನಾಲೆಡ್ಜ್. ಪದ ಅಂದರೆ ಜ್ಞಾನ ಅಂತ, ಅರ್ಥ ಅಂದರೆ ವಸ್ತು ಅಂತ. ಯಾವುದು ಜ್ಞಾನದ ವಸ್ತುವಾಗಿದೆಯೋ ಅದೇ ಪದಾರ್ಥ. ವಾಟ್ ಎವರ್ ಈಸ್ ಗಿವನ್ ಟು ಅವರ್ ನಾಲೆಡ್ಜ್ ಈಸ್ ಪದಾರ್ಥ ಆರ್
category. Vaisheshika accepts 7 such padarthas, namely Dravya, Guna, Karma, Samanya, Vishesha, Samavaya, Abhava. ದ್ರವ್ಯ ಅಂದರೆ ಸಬ್ಸ್ಟೆನ್ಸ್ ಅಂತ, ಗುಣ ಅಂದರೆ ಅದು ಹೊಂದಿರೋ ಕ್ವಾಲಿಟಿ ಅಂತ, ಕರ್ಮ ಅಂದರೆ ಏನಂದರೆ ಚಲನೆ ಅಂತ, ವಸ್ತು ಅಂದರೆ ಚಲನೆಗೆ ಕರ್ಮ ಅಂತ ಕರಿತೀವಿ. ಸಾಮಾನ್ಯ ಅಂದರೆ ಯೂನಿವರ್ಸಲ್ ಅಂತ ಅರ್ಥ, ಜನರಾಲಿಟಿ ಅಂತ. ಅಂದರೆ ಎರಡು ವಸ್ತುಗಳಲ್ಲಿ ಕಂಡುಬರುವ ಒಂದು ಸಮಾನ ಲಕ್ಷಣ ಏನಿದೆ ಹ್ಯೂಮನ್ ಬೀಯಿಂಗ್ಸಲ್ಲಿ, ಸಮಾನ ಲಕ್ಷಣ ಏನು ಅಂದರೆ ಮನುಷ್ಯತ್ವ ಅನ್ನೋ ಲಕ್ಷಣ. ಹಸುಗಳಲ್ಲಿ ಕಂಡುಬರುವ ಸಮಾನ ಲಕ್ಷಣ ಏನು, ಗೋತ್ವ ಅಂತಾರೆ. ದಿಸ್ ಈಸ್ ಕಾಲ್ಡ್ ಸಾಮಾನ್ಯ. ಇನ್ನೊಂದು ಏನಪ್ಪ ಪದಾರ್ಥ, ವಿಶೇಷ ಅಂತಾರೆ. ಆಲ್ದೋ ನಮಗೂ ನಿಮಗೂ ಸಾಮ್ಯವಿದ್ದರೂ, ಮನುಷ್ಯ ಜಾತಿಗೆ ನಾವು ಸೇರಿದ್ದರು, ನಮ್ಮ ಇರುವರಲ್ಲಿ ಒಂದು ಭಿನ್ನತೆ ಇದೆ. ನಮ್ಮ ಇರುವರನ್ನು ಬೇರೆಯಾಗಿಸುವ ಒಂದು ವಿಶೇಷ ಲಕ್ಷಣ ನಮ್ಮ ಇರುವರಲ್ಲಿ ಇದೆ. ನಿಮ್ಮ ವಯಸ್ಸು ನನ್ನ ವಯಸ್ಸು, ನಿಮ್ಮ ಆಕಾರ ನನ್ನ ಆಕಾರ, ನಿಮ್ಮ ಪರ್ಸನಾಲಿಟಿ ನನ್ನ ಪರ್ಸನಾಲಿಟಿ. ಗುರುಗಳು ತಲೆ ಕೆರ್ಕೊತಾ ಇದ್ದಾರೆ, ನಿಮ್ಗೆ ಕೆರ್ಕೊಳಕ್ಕೆ ಕೂದಲಿದೆ, ನನ್ನ ಹತ್ರ ಕೂದಲೇ ಇಲ್ಲ, ಅದು ಒಂದು ವಿಶೇಷ. ಎಲ್ಲ ಫೈಟ್ ಮಾಡಿದ್ದಾರೆ. ತಮಾಷೆಗೆ ಒಂದು ಅವಕಾಶ ಇರಲಿ, ಮುಖ ಕಾಣಿಸ್ಕೊಳ್ಳಿ. ನಿಮ್ಮ ತಮಾಷೆ ಮಾಡ್ತಾ ಇಲ್ಲ, ಒಂದು ಚೇಂಜ್ಗೆ ಅಷ್ಟೆ. ಸೊ ವಿಶೇಷ ಅನ್ನೋದು ಒಂದೇ ವರ್ಗಕ್ಕೆ ಸೇರಿದ ಎರಡು ವಸ್ತುಗಳಲ್ಲಿ ಕಂಡುಬರುವ ಒಂದು ಯುನಿಕ್ನೆಸ್, ಒಂದು ಅಪೂರ್ವ ಲಕ್ಷಣ. ದೇರ್ ಈಸ್ ಸಮಥಿಂಗ್ ವಿಚ್ ಡಿಫರೆನ್ಶಿಯೇಟ್ಸ್ ಅಸ್ ಆಲ್ದೋ ವಿ ಶೇರ್ ದಿ ಸೇಮ್ ಇನ್ ಕ್ಯಾರೆಕ್ಟರಿಸ್ಟಿಕ್. ಒಂದೇ ಲಕ್ಷಣವನ್ನು ಹೊಂದಿದ್ರು, ಒಂದೇ ವರ್ಗಕ್ಕೆ ಸೇರಿದ್ರು, ನಮ್ಮಲ್ಲಿ ಬೇರೆ ಬೇರೆ ನಮ್ಮನ್ನು ಪ್ರತ್ಯೇಕಿಸುವ ಒಂದು ವಿಶೇಷವಿದೆ, ಅದನ್ನೇ ವಿಶೇಷ ಅಂತ ಕರೀತಾರೆ. ಸಮವಾಯ ಅಂದರೆ ಏನು ಅಂದರೆ an inseparable relationship between two objects. For example, sugar and sweetness. Sweetness which cannot be separated. Sweetness cannot be separated from sugar. ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸವಿಯೊಳಗೋ. ಏನು ಹೇಳ್ತಾರೆ ನೋಡಿ, ಒಂದು ಪದದಲ್ಲಿ ದ್ರವ್ಯ ಗುಣಗಳಿಗೆ ಇರೋ ಸಂಬಂಧವನ್ನು ಫಿಲಸಾಫಿಕಲ್ ರಿಲೇಶನ್ಶಿಪ್ನಲ್ಲಿ ಒಂದು ಹಾಡಿನಲ್ಲಿ ಚಿತ್ರೀಕರಿಸ್ತಾರೆ, ಅವರು ಕೊಡ್ತಾರೆ. ಅಂದರೆ ಎಂಥ ಜೀನಿಯಸ್ ಇರ್ಬೋದು. ನೀ ಮಾಯೆಯೋ ನಿನ್ನೋಳು ಮಾಯೆಯೋ ಅಂತ. ಸವಿಯು ಸಕ್ಕರೆಯೊಳಗೋ, ಸಕ್ಕರೆಯೊಳಗೆ ಸವಿಯೋ, ಸಕ್ಕರೆ ಸವಿಗಳೆರಡೋ, ಅದೊಂದು ಸವಿಯೋ ನಾಲ್ಗೆ ಒಳಗೋ, ನಾಲ್ಗೆ ಮನಸ್ಸಿನಲ್ಲೊಳಗೋ. ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ, ಬಾಹ್ಯದಿಂದ ಆಂತರಿಕಕ್ಕೆ ಹೇಗೆ ಬರಬೇಕು ಅಂತ. ಸೊ ದಿಸ್ ಈಸ್ ಅನ್ ಇನ್ಸೆಪರಬಲ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್ ಇಸ್ ವಾಟ್ ಇಸ್ ಕಾಲ್ಡ್ ಸಮವಾಯ. ಎರಡು ವಸ್ತುಗಳಿಗೆ ಇರುವ ಬೇರ್ಪಡಿಸಲಾಗದ ಸಂಬಂಧವನ್ನು ಸಮವಾಯವೆಂದು ಕರೆಯುತ್ತೇವೆ. ಅಭಾವ ಎಂದರೆ ವಸ್ತುವಿನ ಆಬ್ಸೆನ್ಸ್ಗೆ ಅಭಾವ. ನನ್ನ ಟೇಬಲ್ ಮೇಲೆ ಹಾವು ಇಲ್ಲ ಅಂತ ಹೇಳೋದು ಅಭಾವ. ಸೊ ದ್ರವ್ಯದಲ್ಲಿ, ದ್ರವ್ಯ ಆರ್ ಸಬ್ಸ್ಟೆನ್ಸ್ ಇಸ್ ದಿ ಸಬ್ಸ್ಟ್ರಾಟಮ್ ಆಫ್ ಕ್ವಾಲಿಟೀಸ್. ದ್ರವ್ಯವೆಂಬುದು ಗುಣಗಳ ಒಂದು ಆಶ್ರಯಭೂತವಾಗಿರೋದೇ ದ್ರವ್ಯ. ಇಟ್ ಈಸ್ 9 ಇನ್ ನಂಬರ್. ಇದು 9 ಸಂಖ್ಯೆಯಲ್ಲಿ. ಯಾವುದ್ಯಾವುದು? ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ, ದಿಕ್ಕಾಲ, ಆತ್ಮ, ಮನಸ್ಸು. ಬೇಗ ಹೇಳ್ಕೊಂಡು ಹೋಗ್ತೀನಿ, ಇದನ್ನೆಲ್ಲ ನಿಮಗೂ ತೊಂದರೆ ಮಾಡಲ್ಲ. ದಿ ಫಸ್ಟ್ 4 ಸಬ್ಸ್ಟೆನ್ಸಸ್ ಆರ್ ಇನ್ ಅಟಾಮಿಕ್ ಫಾರಮ್. ಪೃಥ್ವಿ, ಅಪ್, ತೇಜ ಮತ್ತು ವಾಯು ಅನ್ನೋದು ಪರಮಾಣು ರೂಪದಲ್ಲಿ ಇರುತ್ತೆ. ದೇ ಆರ್ ಇಟರ್ನಲ್ ಇನ್ ನೇಚರ್. ಅದು ಶಾಶ್ವತವಾಗಿರುತ್ತೆ, ಅದಕ್ಕೆ ನಾಶವಿಲ್ಲ. ನಾನ್ ಕಾಂಪೋಸಿಟ್. ದೇ ಆರ್ ನಾನ್ ಕಾಂಪೋಸಿಟ್ ಅಂದರೆ ಅವುಗಳಿಗೆ ಭಾಗ ಇಲ್ಲ, ಯಾವುದು ಭಾಗಗಳಿಂದ ನಿರ್ಮಿಸಲ್ಪಟ್ಟಿಲ್ಲ ಅವು. ಆಟಮ್ಸ್ ಆರ್ ಅಲ್ಟಿಮೇಟ್ ಅಂಡ್ ಇಂಡಿವಿಸಿಬಲ್ ಸ್ಟೇಜ್ ಆಫ್ ದಿ ಆಬ್ಜೆಕ್ಟ್ಸ್. ಒಂದು ವಸ್ತುವನ್ನು ನಾವು ಛಿದ್ರ ಮಾಡ್ತಾ, ಡಿವೈಡ್ ಮಾಡ್ತಾ ಹೋದಾಗ ಒಂದು ಸ್ಟೇಜಿಗೆ ಬರ್ತೀವಿ. ಆಗ ಆ ಸ್ಟೇಜಿನ ಫರ್ದರ್ ಡಿವಿಷನ್ ಸಾಧ್ಯ ಇಲ್ಲ. ಅಂತಹ ಅಲ್ಟಿಮೇಟ್ ಸ್ಟೇಜನ್ನೇ ನಾವು ಆಟಮ್ ಅಂತ ಕರಿತೀವಿ. ಆಟಮ್ಸ್ ಕೆನಾಟ್ ಬಿ ಕಟ್ ಫರ್ದರ್. ಟಾಮ್ ಅಂದರೆ ಕಟ್ ಅಂತ, ಆಟಮ್ ಅಂದರೆ ವಿಚ್ ಕೆನಾಟ್ ಬಿ ಕಟ್ ಅಂತ ಅರ್ಥ ಅಂತ. ಆದರೆ ಈಗಿನ ಒಂದು ಸೈನ್ಸ್ನಲ್ಲಿ ಈವನ್ ಆಟಮ್ಸ್ ಕ್ಯಾನ್ ಬಿ ಕಟ್ ಅಂತ ಹೇಳ್ತಾರೆ. ವೆನ್ ಅನ್ ಆಟಮ್ ಈಸ್ ಪೆನೆಟ್ರೇಟೆಡ್ ಎ ಲಾಟ್ ಆಫ್ ಎನರ್ಜಿ ಇಸ್ ಡಿವೈಡೆಡ್ ಅಂತ ಹೇಳ್ತಾರೆ, ರಿಲೀಸ್ಡ್ ಅಂತ ಹೇಳ್ತಾರೆ. ಇದನ್ನೇ ಆಟಮ್ ಬಾಂಬ್ ಪ್ರಿನ್ಸಿಪಲ್ ಮಾಡ್ಕೊಂಡಿದ್ದಾರೆ. ನ್ಯೂಕ್ಲಿಯರ್ ಬಾಂಬ್ಗಳೆಲ್ಲ ಇದ್ರ ಬೇಸ್ ಮೇಲೆ ಬಂದಿರೋದು. ಪರಮಾಣುಗಳನ್ನು ಕೂಡ ಭೇದಿಸಲು
ಸಾಧ್ಯ ಉಂಟು, ವಿಭಜಿಸಲು ಸಾಧ್ಯವುಂಟು. ಪರಮಾಣುವನ್ನು ವಿಭಜಿಸಿದಾಗ ಅದರಲ್ಲಿ ಅಗಾಧವಾದ ಶಕ್ತಿ ಉತ್ಪನ್ನವಾಗುತ್ತೆ ಅನ್ನೋದೊಂದು ತತ್ವವನ್ನು ಐನ್ಸ್ಟೀನ್ ಕಾಲದಿಂದ ಬಂತು. ಬಟ್ ಇವರ ಪ್ರಕಾರ ಆಟಮ್ಸ್ ಕೆನಾಟ್ ಬಿ ಡಿವೈಡೆಡ್ ಅಂತ. ಈ ಆಟಮ್ಸ್ಗಳಿಂದಲೇ ವಸ್ತುಗಳು ನಿರ್ಮಾಣವಾಗಿರೋದು. ಈ ಆಟಮ್ಸ್ ಕಂಬೈನ್ ಆಗಿ ದೇ ಆರ್ ಇಂಪರ್ಸೆಪ್ಟಿಬಲ್, ಅದು ಕಣ್ಣು ಕಾಣಲ್ಲ. ದೇ ಆರ್ ಕಾಸ್ ಅಂಡ್ ದೇ ಆರ್ ದಿ ಕಾಸ್ ಆಫ್ ದಿ ಹೋಲ್ ಯೂನಿವರ್ಸ್. ಅವು ಇಡೀ ಪ್ರಪಂಚಕ್ಕೆ ಕಾರಣಭೂತವಾಗಿದೆ. These atoms combine in different ways to give rise to varieties of the objects. ಬೇರೆ ಬೇರೆ ತರಹ ಬೇರೆ ಬೇರೆ ಇದಕ್ಕೆ ಅವರು ಏನು ಬೇರೆ ಬೇರೆ ರೀತಿಯಲ್ಲಿ ಸಂಯೋಜಿಸಿದಾಗ ಅವು ಈ ಪ್ರಪಂಚದ ವಿವಿಧವಾದ ವಸ್ತುಗಳು ಹೊರಹೊಮ್ಮುತ್ತವೆ ಅಂತ ಹೇಳ್ತಾರೆ. ಆದರೆ ದೇ ಡಿಫರ್ ಇನ್ ರೆಸ್ಪೆಕ್ಟ್ ಆಫ್ ಸರ್ಟನ್ ಕ್ವಾಲಿಟೀಸ್. ಪರಮಾಣುಗಳಲ್ಲಿ ಗುಣಭೇದವಿದೆ ಎಂಬುದು ಒಂದು ವಿಶೇಷ. In this respect, Vaisheshika differs from Jaina, according to whom there is no qualitative difference among the atoms. Last lecture ಅಲ್ಲಿ ಹೇಳಿದ್ದೆ, ಜೈನರು ಪರಮಾಣುವಾದಿಗಳಾದರೂ ಅವರ ಪ್ರಕಾರ ಪರಮಾಣುಗಳಲ್ಲಿ ಗುಣಭೇದವಿಲ್ಲ, ಎಲ್ಲ ಗುಣಗಳು ಒಂದೇ, ಎಲ್ಲ ಪರಮಾಣುಗಳು ಒಂದೇ ರೀತಿ ಇರುತ್ತೆ ಅಂತ ಹೇಳಿದ್ರು. ಆದರೆ ವೈಶೇಷಿಕರು ಅದನ್ನು ಹೇಳಲ್ಲ. ಈ ಪರಮಾಣುಗಳಲ್ಲಿ ಗುಣ ವೈವಿಧ್ಯವೆಂಬುದು ಇದೆ, ಅದಕ್ಕೆ ಈ ಪ್ರಪಂಚದಲ್ಲಿ ವೈವಿಧ್ಯತೆ ಕಾಣ್ತಾ ಇರೋದು ಅಂತ ಹೇಳಿದ್ರು. ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿ ಡೈವರ್ಸಿಟಿ ಆಫ್ ದಿ ಯೂನಿವರ್ಸ್, ವೈಶೇಷಿಕ ಪಾಸಿಟ್ಸ್ ದಿ ಕ್ವಾಲಿಟೇಟಿವ್ ಡಿಫರೆನ್ಸ್ ಅಮಾಂಗ್ ದಿ ಆಟಮ್ಸ್. ಫಾರ್ ಎಕ್ಸಾಂಪಲ್, ದ ಪೃಥ್ವಿ ಆಟಮ್ ಅಂತ ಇದೆ, gives rise to ಪೃಥ್ವಿ ಆಬ್ಜೆಕ್ಟ್ಸ್ ಓನ್ಲಿ. ಪೃಥ್ವಿ ಆಟಮ್, ಅಪ್ ಆಟಮ್, ವಾಯು ಆಟಮ್ ಅಂತ ಪರಮಾಣುಗಳಲ್ಲಿ ವೈವಿಧ್ಯವಿದೆ. ಪೃಥ್ವಿ ಆಟಮ್, ಪೃಥ್ವಿ ಪರಮಾಣು ಕೇವಲ ಪೃಥ್ವಿ ಡಾಮಿನೇಟ್ ಆಗಿರೋ ವಸ್ತುಗಳಿಗೆ ಮಾತ್ರ ಜನ್ಮ ಕೊಡುತ್ತೆ. ಅಪ್ ಆಟಮ್ ಕೆನಾಟ್ ಗಿವ್ ರೈಸ್ ಟು ವಾಟರ್, ಅದು ನೀರಿಗೆ ಜನ್ಮ ಕೊಡೋದಿಲ್ಲ. ಆಟಮ್ಸ್ ಪ್ರೊಡ್ಯೂಸ್ ಗ್ರಾಸ್ ಆಬ್ಜೆಕ್ಟ್ಸ್ ಆಫ್ ದಿ ಯೂನಿವರ್ಸ್. ಒಂದು ಪ್ರೋಸೆಸ್ಸಲ್ಲಿ ನಡೆಯುತ್ತೆ ಈ ಕಾಂಬಿನೇಷನ್ನು. ಅವ್ರು ಹೇಳ್ತಾರೆ, ಮೊದಲು ಒಂದೇ ಗುಣವನ್ನು ಹೊಂದಿರುವ ಎರಡು ಅಣುಗಳು ಜಾಯಿನ್ ಆಗುತ್ತಂತೆ. Atoms of similar kind combine to form what is called, ಹೀಗೆ ಜಾಯಿನ್ ಆದಾಗ ದಿ ಪ್ಯಾಕೆಟ್ ಆಫ್ ಟೂ ಆಟಮ್ಸ್ ನಾವು ಏನಂತ ಕರೀತಾರೆ, ದ್ವ್ಯಣುಕ ಅಂತ ಕರೀತಾರೆ. ದ್ವಿಅಣುಕ, ಇಂಗ್ಲಿಷ್ನಲ್ಲಿ ಡಯಾಡ್ ಅಂತ ಕರೀತಾರೆ. ಆಟಮ್ಸ್ ಆಫ್ ಸಿಮಿಲರ್ ಕೈಂಡ್ ಕಂಬೈನ್ ಟು ಫಾರ್ಮ್ ವಾಟ್ ಇಸ್ ಕಾಲ್ಡ್ ಡಯಾಡ್ ಆರ್ ದ್ವ್ಯಣುಕ. ದ್ವ್ಯಣುಕ ಕಂಟೈನ್ಸ್ ಓನ್ಲಿ ಟೂ ಆಟಮ್ಸ್. ಇಟ್ ಈಸ್ ಅ ಪ್ಯಾಕೆಟ್ ಆಫ್ ಟೂ ಆಟಮ್ಸ್ ವಿಚ್ ಈಸ್ ಇಂಪರ್ಸೆಪ್ಟಿಬಲ್. ಡಯಾಡ್ಸ್ ಆರ್ ಆಲ್ಸೋ ವೆರಿ ಸಟ್ಲ್, ಅದು ಸೂಕ್ಷ್ಮವಾಗಿದೆ. ಆದರೆ ಲೇಟರ್ 3 such ಡಯಾಡ್ಸ್, ಅಂತಹ 3 ದ್ವ್ಯಣುಕಗಳು ಕಂಬೈನ್ ಟು ಫಾರ್ಮ್ ವಾಟ್ ಇಸ್ ಕಾಲ್ಡ್ ಟ್ರಯಾಡ್. ಅಂತಹ 3 ದ್ವ್ಯಣುಕಗಳು ಸೇರಿ ತ್ರಿಯಣುಕವಾಗುತ್ತದೆ. ಸೊ ಡಯಾಡಲ್ಲಿ 2 ಪರಮಾಣುಗಳಿದ್ದರೆ ತ್ರಿಯಣುಕದಲ್ಲಿ 6 ಪರಮಾಣುಗಳಿರ್ತಾರೆ. 2 3 6. ಸೊ ಎ ಟ್ರಯಾಡ್ ಇಸ್ ಅ ಪ್ಯಾಕೆಟ್ ಆಫ್ 6 atoms and is least perceptible to our bare sense organs. ನಮ್ಮ ಕಣ್ಣು ಕಾಣಬಹುದಾದ, ಬರಿಯ ಕಣ್ಣು ಕಾಣಬಹುದಾದ ಅತ್ಯಂತ ಸೂಕ್ಷ್ಮ ವಸ್ತು ಯಾವುದು ಅಂದರೆ ತ್ರಿಯಣುಕ ಅಂತಾರೆ ವೈಶೇಷಿಕರು. ನಮ್ಮ ಕಣ್ಣಿಗೆ ಎಲ್ಲಿ ಕಾಣುತ್ತೆ ಅಂತ ಹೇಳಿದ್ರೆ, ನಮ್ಮ ಗವಾಕ್ಷಿನಲ್ಲಿ ಬೆಳಕಿನ ಕಿಂಡಿ ಅಂತ ಇರುತ್ತಲ್ಲ, ಬೆಳಕಿನ ಕಂಡಿನಲ್ಲಿ ವಿ ಸಿ ದಿ ಮೂವ್ಮೆಂಟ್ ಆಫ್ ದಿ ಡಸ್ಟ್ ಕಾಣುತ್ತಲ್ಲ, ಅವೆಲ್ಲವೂ ತ್ರಿಯಣುಕಗಳು. ಅವುಗಳಲ್ಲಿ 6 ಆಟಮ್ಗಳಿರುತ್ತೆ ಅಂತ ಹೇಳ್ತಾನೆ. ದಿ ಡಸ್ಟ್ ಇನ್ ದಿ ಸನ್ ಬೀಮ್ ಇನ್ ಅವರ್ ಹೌಸ್ ಈಸ್ ಅಕಾರ್ಡಿಂಗ್ ಟು ವೈಶೇಷಿಕ ಈಸ್ ತ್ರಿಯಣುಕ. ಆಲ್ ಅದರ್ ಆಬ್ಜೆಕ್ಟ್ಸ್ ಆಫ್ ದಿ ಯೂನಿವರ್ಸ್ ಆರ್ ಫಾರ್ಮ್ಡ್ ಆಸ್ ಎ ರಿಸಲ್ಟ್ ಆಫ್ ದಿ ಕಾಂಬಿನೇಷನ್ ಆಫ್ ದೀಸ್ ಟ್ರಯಾಡ್ಸ್. ಉಳಿದ ಎಲ್ಲ ವಸ್ತುಗಳು ಈ ತ್ರಿಯಣುಕಗಳ ಸಂಯೋಜನೆಯಿಂದಲೇ ಫಲಿತವಾಗುತ್ತವೆ. ಡಿಸ್ಟ್ರಕ್ಷನ್ ಅಂದರೆ ಏನು? ಡಿಸ್ಟ್ರಕ್ಷನ್ ಮೀನ್ಸ್ ಓನ್ಲಿ ಡಿಸ್ಇಂಟಿಗ್ರೇಷನ್ ಆಫ್ ದಿ ಆಬ್ಜೆಕ್ಟ್ ಇಂಟು ಆಟಮ್ಸ್. ಒಂದು ವಸ್ತು ಏನಾಗುತ್ತೆ, ವಿಭಜಿಸಿದಾಗ, ಪರಮಾಣುಗಳಾಗಿ ವಿಭಜಿಸಿದಾಗ ಆ ವಸ್ತು ನಾಶವಾಯಿತು ಅಂತ ಹೇಳ್ತೀವಿ. ಅದು ಯಾವ ಕಾಲದಲ್ಲಿ ಯಾವ ಕಂಡೀಷನಲ್ಲಿ ವಿಭಜಿಸುತ್ತೆ ಅದೆಲ್ಲ ಆಮೇಲೆ, ಅದೆಲ್ಲ ಡೀಟೇಲ್ ಆಗಿ ಇಲ್ಲಿ ಹೇಳಕ್ಕಾಗಲ್ಲ, ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಸೊ 9 ದ್ರವ್ಯಗಳಲ್ಲಿ 7 ಪದಾರ್ಥಗಳಲ್ಲಿ ದ್ರವ್ಯ ಮೊದಲನೇದು, ದ್ರವ್ಯ 9,
9ರಲ್ಲಿ ಮೊದಲ 4 ನಾವು ಒಪ್ಪಿಕೊಂಡಿದ್ದೇವೆ, ಹೇಳಿದ್ದೇವೆ ಸಂಕ್ಷಿಪ್ತವಾಗಿ. ಪೃಥ್ವಿ, ಅಪ್, ತೇಜ ಅಂಡ್ ವಾಯು. ಈಗ 5ನೇ ದ್ರವ್ಯ ಯಾವುದು ಅಂದರೆ ಆಕಾಶ ಅಂತ. ಆಕಾಶ ಈಸ್ ನಾನ್ ಕಾಂಪೋಸಿಟ್ ಅಂಡ್ ಇಟ್ ಈಸ್ ಇನ್ಫೈನೈಟ್. ನಾನ್ ಕಾಂಪೋಸಿಟ್ ಇಟ್ ಈಸ್ ಆಲ್ಸೋ ವಿತೌಟ್ ಎನಿ ಪಾರ್ಟ್ಸ್. ಅದು ಕೂಡ ಯಾವುದೇ ಭಾಗಗಳಿಲ್ಲದೆ ಇರುತ್ತೆ. ಅದು ಅನಂತವಾದದ್ದು. ಆಕಾಶವು ಅನಂತವಾದದ್ದು. ಅಂಡ್ ದಿಸ್ ಈಸ್ ಆಕಾಶ, ದಿಸ್ ಈಸ್ ದಿ ಶಬ್ದವಾಹಕವಾದದ್ದು, ದಿಸ್ ಈಸ್ ಚಾನೆಲ್ ಆಫ್ ಸೌಂಡ್ ಅಂತ. ಇಫ್ ಆಕಾಶ ವರ್ ನಾಟ್ ಟು ಬಿ ಹಿಯರ್, ನನ್ನ ಮಾತು ನಿಮಗೆ ಕೇಳಿಸ್ತಾ ಇರಲಿಲ್ಲ, ನಿಮ್ಮ ಮಾತು ನನಗೆ ಕೇಳಿಸ್ತಾ ಇರಲಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಕಾಶ ಈಸ್ ದಿ ರೆವಲ್ಯೂಷನ್ ಆಫ್ ಇಂಡಿಯಾ. ಬಟ್ ಮುಂದೆ ಅವರು ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ. ವಿವೇಕಾನಂದರು ಜ್ಞಾನಯೋಗದಲ್ಲಿ ಮಾತನ್ನು ಹೇಳ್ತಾರೆ, ಆಕಾಶ ಡಿಸ್ಕವರ್ ಮಾಡಿದ್ದೇ ಇಂಡಿಯನ್ಸ್ ಅಂತ ಹೇಳ್ತಾರೆ. ಬಟ್ ಮುಂದೆ ಅವರು ಎಕ್ಸ್ಪೆರಿಮೆಂಟ್ ಇದಕ್ಕೆ ಬಾಹ್ಯ ಜಗತ್ತಿನ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮವರೆಲ್ಲ ಆಂತರಿಕ ಜಗತ್ತಿನಲ್ಲೇ ತೊಳೆದಾಡ್ಬಿಟ್ರು. ನಮ್ಮದು ವ್ಯಷ್ಟಿಗೆ ಹೋದರೆ ಹೊತ್ತು ಸಮಷ್ಟಿಗೆ ಅವರು ಬಾಹ್ಯ ಜಗತ್ತು, ಸಮಷ್ಟಿಗೆ ಹೋದರು, ಆ ಹೊರಗಿನ ಜಗತ್ತಿನ ಒಂದು ಪರಿಶೀಲನೆಗೆ ಅವರು ಅಷ್ಟೊಂದು ಆದ್ಯತೆ ಕೊಡಲಿಲ್ಲ. ಕಾಲ ಅಂಡ್ ಟೈಮ್, ದಿಕ್ ಅಂತ ಇನ್ನೊಂದು ನೆಕ್ಸ್ಟ್ ದ್ರವ್ಯಗಳು. ಕಾಲ ಅಂದರೆ ಟೈಮು, ದಿಕ್ ಅಂದ್ರೆ ಸ್ಪೇಸು. ದೇ ಆರ್ ನಾಟ್ ರಿಲೇಟಿವ್. ಕಾಲ ದೇಶಗಳನ್ನು ಸಾಪೇಕ್ಷ ಅಂತ ಕರೆದ್ರು. ಯಾರು? ಐನ್ಸ್ಟೀನ್ ಕಾಲದಲ್ಲಿ. ನಮ್ಮಲ್ಲಿ ಅದ್ವೈತಿಗಳೇ ಹೇಳಿಬಿಟ್ರಿದ್ರು, ದೇಶ ಕಾಲಗಳು ಸಾಪೇಕ್ಷವಾದದ್ದು, ನಿರಪೇಕ್ಷವಲ್ಲ ಅಂತ. ದೇ ಆರ್ ದಿ ವೇಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ಥಿಂಗ್ಸ್ ಅಂತ. ಏನಾದ್ರು ಮಾತಾಡುವಾಗ ಎಲ್ಲಿ ಯಾವಾಗ ಅಂತಲೇ ಹೇಳ್ತೀವಿ ನಾವು. ದೇಶ ಕಾಲಗಳು ಸಾಪೇಕ್ಷವಾದದ್ದು, ನಿರಪೇಕ್ಷವಲ್ಲ ಅಂತ. ಒಂದು ಬೋಟಿನ ಉದಾಹರಣೆಯನ್ನು ನಾವು ಕೊಡ್ತೀವಿ, ಭಾಳ ಚೆನ್ನಾಗಿದೆ ಅದ್ವೈತಕ್ಕೆ ಬಂದಾಗ. ಒಂದು ಹಡಗಿನಲ್ಲಿ ಒಂದು ಕತೆ. ಹಡಗಿನಲ್ಲಿ ಈ ಪ್ರಯಾಣ ಮಾಡ್ತಿರ್ತಾರೆ ಒಂದಷ್ಟು ಜನ. ಬೇಸರವನ್ನು ಕಳೆಯೋದಕ್ಕೆ ಚದುರಂಗವಾಡ್ತಾ ಇರ್ತಾರೆ. ಚದುರಂಗದಲ್ಲಿ ಆ ಒಂದು ಕ್ಯಾಬಿನ್ನೊಳಗೆ ಸ್ವೀಪರ್ ಬರ್ತಾಳೆ. ಸೊ ದೇ ಆರ್ ಶಿಫ್ಟಿಂಗ್ ಟು ಅಡ್ಜಸ್ಟೆಂಟ್ ಕ್ಯಾಬಿನ್ ವಿತ್ ದಿ ಬೋರ್ಡ್. ಕಾಯಿನ್ಸ್ ಎಲ್ಲ ಅಲ್ಲಲ್ಲೇ ಇದೆಯಾ ಇಲ್ವಾ ನೋಡ್ಕೋತಾರೆ. ದೇ ವಾಂಟೆಡ್ ಟು ಕ್ಲಾರಿಫೈ ವೆದರ್ ದಿ ಕಾಯಿನ್ಸ್ ಆರ್ ಇನ್ ದೇರ್ ರೆಸ್ಪೆಕ್ಟಿವ್ ಪ್ಲೇಸಸ್ ಆರ್ ನಾಟ್ ಅಂತ. ಎಲ್ಲರೂ ನೋಡ್ತಾರೆ, ಹೋ ಎಲ್ಲ ಅಲ್ಲಲ್ಲೇ ಇದೆ ಅಂತಾರೆ. ದೇ ವಾಂಟೆಡ್ ಟು ಕಂಟಿನ್ಯೂ ದಿ ಗೇಮ್. ಬಟ್ ಒಬ್ಬನೇ ಒಬ್ಬ ತಲಾಟ ಇರ್ತಾನೆ, ಹೌ ಕೆನ್ ದಿ ಕಾಯಿನ್ಸ್ ಬಿ ಇನ್ ದೇರ್ ರೆಸ್ಪೆಕ್ಟಿವ್ ಪ್ಲೇಸ್ ಅಂತ. ಈ ಕಾಯಿನ್ಸ್ ಅನ್ನೋದು ಅವುಗಳ ಪ್ಲೇಸ್ನಲ್ಲೇ ಹೇಗಿರಕ್ಕೆ ಸಾಧ್ಯ ಅಂತ ಕೇಳ್ತಾನೆ. ಅವಾಗ ಎಲ್ಲ ಕೇಳ್ತಾರೆ, ಇದೆಯಲ್ಲ ಅಲ್ಲೇ ಪ್ಲೇಸಲ್ಲಿ ಇದೆಯಲ್ಲ ಅಂತ. ಇಲ್ಲ, ಇರಕ್ಕೆ ಸಾಧ್ಯ ಇಲ್ಲ. ನಾನಿವಾಗ ಪ್ರಶ್ನೆ ಕೇಳ್ತೀನಿ, ನೀವೇ ಹೇಳ್ತೀರಿ ಅಂತಾನೆ. ವೇರ್ ಆರ್ ದಿ ಕಾಯಿನ್ಸ್ ಅಂತಾನೆ. ಆಫ್ ಕೋರ್ಸ್ ದೇ ಆರ್ ದಿ ಚೆಸ್ ಬೋರ್ಡ್ ಅಂತಾನೆ. ಚೆಸ್ ಬೋರ್ಡ್ ಎಲ್ಲಿದೆ ಈಗ? ಕ್ಯಾಬಿನ್ ನಂಬರ್ 2. ಅರ್ಲಿಯರ್ ವೇರ್ ಇಟ್ ವಾಸ್ ಅಂತಾನೆ. ಚೆಸ್ ಬೋರ್ಡ್ ಮೊದಲು ಎಲ್ಲಿತ್ತು ಅಂತಾನೆ. ಕ್ಯಾಬಿನ್ ನಂಬರ್ 1 ಅಂದಿದೆ ಅಂತ. ಕ್ಯಾಬಿನ್ ಎಲ್ಲಿದೆ ಅಂತಾನೆ. ಕ್ಯಾಬಿನ್ ಹಡಗಿನಲ್ಲಿದೆ ಅಂತಾನೆ. ಹಡಗು ಚಲಿಸ್ತಾ ಇದೆಯೋ ಮೂವ್ಮೆಂಟಲ್ಲಿ ಇದೆಯೋ ಅಂತಾನೆ. ಹಡಗು ಚಲಿಸ್ತಾ ಇದೆ ಅಂತಾನೆ. ಹಡಗು ಯಾವುದ್ರ ಮೇಲೆ ಚಲಿಸ್ತಿದೆ ಸ್ವಾಮಿ ಅಂತಾನೆ. ನೀರಿನ ಮೇಲೆ. ನೀರು ಸ್ಥಾಯಿಯಾಗಿದೆಯೋ ಚಲನೆಯಲ್ಲಿದೆಯೋ? ಚಲನೆಯಲ್ಲಿದೆ. ನೀರು ಎಲ್ಲಿದೆ ಸ್ವಾಮಿ ಅಂತಾನೆ. ಅರ್ಥಲ್ಲಿದೆ ಅಂತಾನೆ. ಅರ್ಥ ಚಲನೆಯಲ್ಲಿದೆಯೋ ಸ್ಥಾಯಿಯಾಗಿದೆಯೋ? ಈವನ್ ಅರ್ತ್ ಈಸ್ ಮೂವಿಂಗ್ ಅಂತ. ಹಾಗಿದ್ರೆ ಅಲ್ಲಲ್ಲೇ ನಿಮ್ಮ ಕಾಯಿನ್ಸ್ ಇರಕ್ಕೆ ಹೇಗೆ ಸಾಧ್ಯ? ನೀವೇ ನಿಮ್ಮ ಜಾಗದಲ್ಲಿ ಇಲ್ಲ. ನೀವೇ ವ್ಯವಹಾರಕ್ಕೋಸ್ಕರ ಮಾಡ್ಕೊಂಡಿರೋ ಒಂದು ಕಲ್ಪನೆಗಳಷ್ಟೇ ಇವೆಲ್ಲ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದಿ ದೇಶ ಕಾಲಗಳು. ಅದನ್ನು ರಿಲೇಟಿವ್ ಅಂತ ಹೇಳ್ತಾರೆ. ಬಟ್ ವೈಶೇಷಿಕರ ಪ್ರಕಾರ ದೇಶ ಕಾಲಗಳು ರಿಲೇಟಿವ್ ಅಲ್ಲ, ದೇ ಆರ್ ಆಬ್ಸಲ್ಯೂಟ್. ದೇ ಆರ್ ಆಬ್ಸಲ್ಯೂಟ್ ಅಲ್ಟಿಮೇಟ್ ರಿಯಾಲಿಟೀಸ್ ಅಂತ ಹೇಳ್ತಾರೆ. ಟೈಮ್ ಕೆನಾಟ್ ಬಿ ಮೆಜರ್ಡ್ ಡೈರೆಕ್ಟ್ಲಿ. ಕಾಲವನ್ನು ಡೈರೆಕ್ಟಾಗಿ ನಾವು ಮೆಜರ್ ಮಾಡೋಕ್ಕಾಗಲ್ಲ. ಇಟ್ ಕ್ಯಾನ್ ಬಿ ಮೆಜರ್ಡ್ ಓನ್ಲಿ ವಿತ್ ರೆಫರೆನ್ಸ್ ಟು ದಿ ಮೂವ್ಮೆಂಟ್ ಆಫ್ ದಿ ಸನ್. ಸಿಮಿಲರ್ಲಿ ಸ್ಪೇಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ಡ್ ಓನ್ಲಿ ವಿತ್ ರೆಫರೆನ್ಸ್ ಟು ದಿ ಪೋಲ್ ಸ್ಟಾರ್. ಧ್ರುವ ನಕ್ಷತ್ರಕ್ಕೆ ಸಂಬಂಧಿಸಿದಂತೆ ಮಾತ್ರ ನಾವು ದೇಶವನ್ನು, ದೂರವನ್ನು, ಗಾವುದ, ಯೋಜನ ಅಂತ ಏನೇನು ಹೇಳ್ತಿದ್ರು ನಾವು ಅಳೆಯೋದಕ್ಕೆ ಸಾಧ್ಯ. ಟೈಮ್ ಆ್ಯಂಡ್ ಸ್ಪೇಸ್
can be divided into moments and points. ಕ್ಷಣಗಳು ಮತ್ತು ಬಿಂದುಗಳಾಗಿ ನಾವು ದೇಶ ಕಾಲಗಳನ್ನು ನಾವು ವಿಂಗಡಿಸಲು ಸಾಧ್ಯ ಉಂಟು ಅಂತ. ಇದು ಟೈಮ್, ದೇಶ ಅನ್ನೋದು ಆಕಾಶಕ್ಕಿಂತ ಭಿನ್ನವಾದದ್ದು. ದೇಶ ಎಂದರೆ ವಸ್ತುವು ಆಕ್ರಮಿಸುವ ನಿರ್ದಿಷ್ಟ ಸ್ಥಳಕ್ಕೆ ದೇಶ ಅಂತ ಕರಿತೀರಿ. ಆಕಾಶ ಅನ್ನೋದು ಒಂದು ಸೂಕ್ಷ್ಮವಾದ ದ್ರವ್ಯ, ಶಬ್ದವಾಹಕವಾದ ಒಂದು ಸೂಕ್ಷ್ಮವಾದ ದ್ರವ್ಯ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದಿ ಡಿಫರೆನ್ಸ್ ಮೇಡ್ ಬೈ ವೈಶೇಷಿಕ ಬಿಟ್ವೀನ್ ದಿಕ್ ಆರ್ ದೇಶ ಅಂಡ್ ಆಕಾಶ. ಅಂಡ್ ನೆಕ್ಸ್ಟ್ ಈಸ್ ಆತ್ಮನ್. ಆತ್ಮನ್ ಅಂದ್ರೆ ಸೆಲ್ಫ್. Selves are plural in nature, they are eternal. Consciousness is the incidental quality of self, and the last padartha, last dravya is manas. It is also atomic. The role of understanding manas, the importance of manas in the role of understanding has already been told. So the second padartha is the guna, or the what is called quality. The third padartha is karma. It is the movement of the object from one place to another. Samanya is the common feature shared by two or more objects. Vishesha is an aspect which is differentiates one object from another. Samavaya is inseparable relationship. Abhava is the non-existent. ಇದಿಷ್ಟು ಹೇಳಿ ನಾವು ಹೇಳಬೇಕು ಅಂದರೆ ಅಲ್ಲಿಗೆ ನಮ್ಮ ವರದಿ ಇನ್ಕಂಪ್ಲೀಟ್ ಆಗೋಗುತ್ತೆ. ಏನು ಮಾಡೋದು? ದುರ್ದೈವದಿಂದ, ಸುದೈವದಿಂದ ನಿಮಗೆ, ದುರ್ದೈವದಿಂದ ನನಗೆ ನಾನು ನನ್ನ ಉಪನ್ಯಾಸವನ್ನು ಮುಗಿಸಬೇಕಾಗುತ್ತೆ. ಐ ಆಮ್ ಥ್ಯಾಂಕ್ಫುಲ್ ಟು ಯು. ಇಫ್ ಆಲ್ ಇಫ್ ಯು ಹ್ಯಾವ್ ಗಾಟ್ ಎನಿ ಕ್ವೆಶ್ಚನ್, ಪ್ಲೀಸ್ ಆಸ್ಕ್ ಮಿ. ಏನಾದ್ರು ಕ್ವಶನ್ ಇದ್ರೆ ಕೇಳಿ. ಹೊನ್ನರಾಜು ಆಕ್ಟಿವ್ ಆಗಿದ್ದಾರೆ, ಬೇರೆಯವ್ರು ಯಾರು ಇಲ್ಲ. ಮೇಡಮ್ ನಾವು ಜೆಂಟ್ಸಲ್ಲಿ ನಾವು ಹೇಳಿದ್ದಪ್ಪ, ಇವರಲ್ಲ. ಆಮೇಲೆ ಮೇಡಮ್ಗಳಿಗೆಲ್ಲ ಕೋಪ ಬಂದ್ಬಿಡುತ್ತೆ. ಇಲ್ಲ ಆತರ ಏನಿಲ್ಲ ಸರ್, ಜಸ್ಟ್ ಕ್ಲಾರಿಫಿಕೇಶನ್. ಅದಕ್ಕೆಲ್ಲ ಉತ್ತರ ಹೇಳ್ಬೇಡಿ ಸ್ವಾಮಿ. ಹಾಸ್ಯಕ್ಕೆಲ್ಲ ಉತ್ತರ ಇಲ್ಲ, ಹಾಸ್ಯನ ಎಂಜಾಯ್ ಮಾಡೋದು. ಯು ಆರ್ ನಾಟ್ ಆನ್ಸರಬಲ್ ಟು ಮೈ ಸ್ಟೇಟ್ಮೆಂಟ್. ಇವೆಲ್ಲ ಇಂಗಿತವನ್ನು ಅರ್ಥ ಮಾಡ್ಕೋಬೇಕು. ಹೌದು ಸರ್. ಎದುರುಗಡೆ ಬಂದ್ರೆ ನಿಮ್ಮನ್ನು ಚೆಚ್ಚಾಗ್ತಾ ಇದ್ದೆ, ನೀವು ದೂರದಲ್ಲಿದ್ದೀರಾ. ಎದುರುಗಡೆ ಸಿಕ್ಕಿದ್ರೆ ಅದಕ್ಕೆ ಆನ್ಲೈನ್ ಪ್ಲಾಟ್ಫಾರ್ಮ್ ಬಂದಿದ್ದೀವಿ ಸರ್. ಅದಕ್ಕೆ ನೀವು ಅಲ್ಲೇ ಕುತ್ಕೊಂಡ್ಬಿಟ್ಟು ಐ ಆಮ್ ಹ್ಯಾಪಿ ದಟ್ ಐ ಮೆಟ್ ಯು. ಐ ವಿಶ್ ಐ ಮೀಟ್ ಆಲ್ ಆಫ್ ಯು ಸಮ್ ಟೈಮ್. ಇನ್ಯಾವುದಾದ್ರು ಒಂದು ಟೈಮ್ಗೆ ನಾವು ಭೇಟಿ ಆಗ್ತೀವಿ ಅಂತ ಅನ್ಕೊಂಡಿರ್ತೀನಿ ನಾನು. ಇಲ್ಲ, ಅದಕ್ಕೋಸ್ಕರ ಖುದ್ದು ಮುಖತಃ ಭೇಟಿ ಆಗೋದಕ್ಕೆ ನಾವು ವೇಟ್ ಮಾಡ್ತಿದೀವಿ ಸರ್. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕೋರ್ಸ್ 18ರಿಂದ ಆರಂಭ ಆಗೋದಕ್ಕೆ ನಾವು ಆಫ್ಲೈನ್ ಅಲ್ಲಿ ಬರಲ್ಲ ಅಂತ ಅಂದ್ಬಿಟ್ಟು ವೇಟ್ ಮಾಡ್ತಿದ್ವಿ. ನಾವು ಮತ್ತೆ ನಮ್ ಕಲೀಗ್ ಆಗಿರುವಂತ ಫಿಸಿಕಲ್ ಎಜುಕೇಶನ್ ಅವರ ಸರ್ ಇಲ್ಲ, ನಮ್ದು ಕನ್ನಡ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ, ಮತ್ತೆ ನಮ್ ಕಲೀಗ್ ಅವರು ಪ್ರೊಫೆಸರ್ ನಂದನ್ ಅಂತ, ಅವರು ಪೊಲಿಟಿಕಲ್ ಸೈನ್ಸ್ ಸರ್. ಇಬ್ರು ಬರ್ತೀವಿ ಸರ್ ಆಫ್ಲೈನ್ಸ್. ಹೌದು ಸರ್. 18ರಿಂದ ಒಂದು ಫಿಸಿಕಲ್ ಎಜುಕೇಶನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಕೇಳಿದೆ. ಹೌದು ಸರ್. ಇನ್ನೇನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಲೋಕಾಭಿರಾಮವಾಗಿ ಬಹಳ ಡಿಕಾಕ್ಷನ್ ಸ್ಟ್ರಾಂಗ್ ಆಗೋಯ್ತು ನಿಮ್ಗೆ. 4 ನಮಸ್ತೆ. ಹೇಳಿ ಸರ್, ಹೇಳಿ ಮೇಡಮ್. ಸರ್, ನಾನು ತಪ್ಪು ತಿಳಿಬೇಡಿ, ಈ ಪ್ರಶ್ನೆ ಕೇಳ್ಬೇಕೇನೋ ಗೊತ್ತಿಲ್ಲ ನನಗೆ. ಆದ್ರೆ ನನ್ನ ಇದು ನಿಮ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಸರ್. ಆದ್ರೆ ಇದ್ರ ಡೆಪ್ತ್ ಹೋಗ್ಬೇಕಂದ್ರೆ ನಮ್ಗೆ ಇನ್ನೂ ತರೋ ನಾಲೆಡ್ಜ್ ಖಂಡಿತ ಬೇಕು.